ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಲ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅಶೇಷಗುರುಮೀಶೇಷಂ ನಾರಾಯಣಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಅಶೇಷಗುರುಂ ವಿಶೇಷಂ ನಾರಾಯಣಂ ಅನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಯಥಾರ್ಥಂ ಪ್ರಮಾಣಂ ತದ್ವಿವಿಧಂ ಕೇವಲಂ ಅನುಪ್ರಮಾಣಂಚ ಯಥಾರ್ಥಜ್ಞಾನಂ ಕೇವಲಂ ತತ್ಸಾಧನಂ ಅನುಪ್ರಮಾಣಂ. ಕೇವಲಂ ಚತುರ್ವಿಧಂ ಈಶ ಲಕ್ಷ್ಮೀ ಯೋಗಿ ಅಯೋಗಿ ಭೇದೇನ. ಪೂರ್ವದ್ವಯಂ ಅನಾದಿನಿತ್ಯಂ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ತದ್ವಿಶೇಷಃ. ಪೂರ್ವಂ ಸ್ವಪರಗತ ಅಖಿಲ ವಿಶೇಷ ವಿಷಯಂ. ದ್ವಿತೀಯಂ ಈಶೆ ಅನ್ಯೇಭ್ಯೋ ಅಧಿಕಂ ಅಸಾರ್ವತ್ರಿಕಂ ಅನ್ಯತ್ರ ಸರ್ವವಿಷಯಂ ಸ್ಪಷ್ಟತ್ವೇ ಭೇದಃ. ಯೋಗಜ್ಞಾನಂ ರುಜೂನಾಂ ಅನಾದಿನಿತ್ಯಂ ಈಶೆ ಜೀವೇಭ್ಯೋ ಅಧಿಕಂ ಅನ್ಯತ್ರ ಆಲೋಚನೆ ಸರ್ವವಿಷಯಂ ಕ್ರಮೇಣ ವರ್ಧಮಾನಂ ಆಮುಕ್ತೇಃ ತತೋ ಅವ್ಯಯಂ ತತೋ ಅರ್ವಾಕ್ರಮೇಣ ಹ್ರಸಿತಂ ಸಾಧಿ ಚ ತಾತ್ವಿಕೇಭ್ಯೋ ಅನ್ಯತ್ರ. ಅಯೋಗಿಜ್ಞಾನಂ ಉತ್ಪತ್ತಿ ವಿನಾಶವತ್ ಅಲ್ಪಂ. ಇದಿಷ್ಟು ಕೂಡ ಕೇವಲ ಪ್ರಮಾಣ ಆಯಿತು. ಅನುಪ್ರಮಾಣಂ ತ್ರಿವಿಧಂ ಪ್ರತ್ಯಕ್ಷಂ ಅನುಮಾನಂ ಆಗಮಃ ಇತಿ. ನಿರ್ದೋಷ ಅರ್ಥೇಂದ್ರಿಯ ಸನ್ನಿಕರ್ಷಃ ಪ್ರತ್ಯಕ್ಷಂ. ನಿರ್ದೋಷೋಪಪತ್ತಿ ಅನುಮಾನಂ. ನಿರ್ದೋಷ ಶಬ್ದ ಆಗಮಃ. ಅರ್ಥಾಪತ್ಯುಪಮೆ ಇನ್ನೂ ಹೆಚ್ಚು ಹೇಳ್ತಾರೆ, ಅವೆಲ್ಲ ಅಂತರ್ಭೂತವಾಗುತ್ತೆ ಅಂತ ಹೇಳ್ತಾರೆ. ಅರ್ಥಾಪತ್ಯುಪಮೆ ಅನುಮಾ ವಿಶೇಷ. ಅಭಾವೋ ಅನುಮಾ ಪ್ರತ್ಯಕ್ಷಂಚ. ಪರಾಮರ್ಶ್ಯ ಅಪರಾಮರ್ಶ್ಯ ವಿಶೇಷ. ಸಂಭವ ಪರಿಶೇಷವು ಅನುಮಾ. ಆತ್ಮ ಅನ್ಯೋನ್ಯಾಶ್ರಯ ಚಕ್ರಕ ಅನವಸ್ಥ ಕಲ್ಪನಾ ಗೌರವ ಶ್ರುತ ದೃಷ್ಟ ಹಾನಾದಯೋ ದೂಷಣಾನುವ. ಉಪಕ್ರಮ ಉಪಸಂಹಾರ ತದೈಕರೂಪಿ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದಾಶ್ಚ ಉಪಪತ್ತಿ ವಿಶೇಷಾಃ. ತಯೇವ ಸೋಪಪತ್ತಯೋ ಲಿಂಗಾನಿ. ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನಾನಿ ಚ ಲಿಂಗವಿಶೇಷಾಃ. ವ್ಯಾಪ್ತಿ ಉಪಪತ್ಯಮೂಲಂ. ಸಾ ಪ್ರತಿಜ್ಞಾ ಹೇತು ದೃಷ್ಟಾಂತರೂಪ. ಹೇತುಗರ್ಭಾ ಪ್ರತಿಜ್ಞಾ ಕೇವಲಾಪಿ. ಸಿದ್ಧೌ ಪ್ರತಿಜ್ಞಾಯಾಂ ಹೇತುಮಾತ್ರಂಚ. ದೃಷ್ಟಾಂತಃ ಸಪ್ರತಿಜ್ಞೋ ಹೇತುಗರ್ಭಃ. ಅದಾದ ಮೇಲೆ ಉಪಪತ್ತಿ ದೋಷವು ವಿರೋಧ ಅಸಂಗತಿ ನ್ಯೂನಾಧಿಕೆ ವಾಚನಿಕೆ. ಇವು ಅರ್ಥದೋಷಗಳು. ವಿರೋಧ ಅಸಂಗತಿ ಎಂಬುದು ವಿಷಯದ ದೋಷ ಆಗಿರೋದು ಅರ್ಥದ ದೋಷಗಳು. ಇವು ಹೇಳೋ ರೀತಿಯಲ್ಲಿರ್ತಕ್ಕಂಥ ದೋಷಗಳು ನ್ಯೂನ ಮತ್ತು ಅಧಿಕ. ಸಂವಾದ ಅನುಕ್ತಿಯುತ ನಿಗ್ರಹ. ಅದು ಕಥಾಲಕ್ಷಣದ ಪ್ರಸಂಗ ಬಂತು ಅಂತ ಹೇಳಿದರು. ಈ ನಾಲ್ಕಕ್ಕೆ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಎಷ್ಟಾಯ್ತು ಅಲ್ಲಿಗೆ? ಆರು ಸೇರಿ ಏನಂತ ಕರೀತಾರೆ? ನಿಗ್ರಹ ಸ್ಥಾನಗಳು. ಸಂವಾದ ಅನುಕ್ತಿಯುತಾ ನಿಗ್ರಹ. ಪ್ರತ್ಯಕ್ಷಂ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ. ಪ್ರತ್ಯಕ್ಷದ ವಿಭಾಗ ಮಾಡಿದ್ದಿಲ್ಲ. ಪ್ರತ್ಯಕ್ಷಂ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ. ಪ್ರತ್ಯಕ್ಷ 7 ವಿಧ, ಸಾಕ್ಷಿ ಮತ್ತು 6 ಇಂದ್ರಿಯಗಳ ಅಂತ ಹೇಳಿ ಒಟ್ಟು ಎಷ್ಟಾಯಿತು? 7. 6 ಇನ್ನೂ 5 ಇಂದ್ರಿಯ ಯಾಕೆ ತಗೊಳ್ಳಿಲ್ಲ? ಜ್ಞಾನೇಂದ್ರಿಯ ಅಷ್ಟಿದ್ದು. ಕರ್ಮೇಂದ್ರಿಯಗಳೇನು ಜ್ಞಾನ ಹುಟ್ಟೋದಿಲ್ಲ, ಆದ್ದರಿಂದ ಅವು ಜ್ಞಾನ ಸಾಧನ ಅಲ್ಲ. ಅವು ಜ್ಞಾನ ಬಂದರೆ ಕರ್ಮ ಸಾಧನ ಹೊರತು ಜ್ಞಾನ ಸಾಧನ ಅಲ್ಲ. ಬರೀ ಇಂದ್ರಿಯ ಕೇಳಿದರೆ ಎಷ್ಟು ಹೇಳಬೇಕಾಗ?
ಅದನ್ನು ಸೇರಿಸಿ ಹೇಳಬೇಕು. ಬರೀ ಇಂದ್ರಿಯ ಕೇಳಿದರೆ ಅದು ಸೇರಿಸಿ ಹೇಳಬೇಕು. ಜ್ಞಾನೇಂದ್ರಿಯ ಕೇಳಿದಾಗ ಕರ್ಮೇಂದ್ರಿಯ ಬಿಟ್ಟು ಹೇಳಬೇಕು. ಇದು 7, 5, 12 ಅದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. 12, 5, 7 ಹೀಗೆಲ್ಲ ಹೇಳ್ತಾರೆ. ಎಲ್ಲ ಸರಿ ಅಂತ ಹೇಳಿದರು. ಯಾವ ದೃಷ್ಟಿಯಿಂದ ಹೇಳ್ತಾರೆ ತಿಳ್ಕೊಬೇಕು. 7 ಸರಿ, 6 ಸರಿ, ಗೊತ್ತಾಯ್ತಾ? ಆಮೇಲೆ 11 ಸರಿ, 12 ಸರಿ ಎಲ್ಲ ಹೇಳ್ತಾ ಹೋಗ್ತಾರೆ. ವಿವಕ್ಷಾ ಭೇದ ಅದು. ಮಾನಸ ಪ್ರತ್ಯಕ್ಷಂ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಸ್ಮೃತಿ ಎಂಬುದೇನದು? ಮನಸ್ಸು. ಮನಸ್ಸು ಎಂಬ ಇಂದ್ರಿಯ ತಕ್ಕ, ಮನಸ್ಸು ಎಂಬ ಪ್ರತ್ಯಕ್ಷ ಇಂದ್ರಿಯ, ಮನಸ್ಸು ಎಂಬ ಇಂದ್ರಿಯದಿಂದ ಹುಟ್ಟತಕ್ಕಂಥದ್ದು ಸ್ಮೃತಿ. ಸ್ಮೃತಿ ಅನುವಾದಯೋಹೋನ ಅಪ್ರಾಮಾಣ್ಯಂ. ಶ್ರುತಿ ಮತ್ತು ಅನುವಾದಗಳಿಗೆ ಅಪ್ರಾಮಾಣ್ಯವನ್ನು ಹೇಳಿಕೊಡೋದು. ಯಾಕೆ ಪ್ರಶ್ನೆ ಬಂತು? ಸ್ಮೃತಿ ಮನಸ್ಸಿನಿಂದ ಹುಟ್ಟುತ್ತೆ ಅಂತ ಹೇಳಿದರೆ ಅದು ಅಪ್ರಮಾಣ. ಅದೇನು ದೊಡ್ಡ ವಿಚಾರ ಅಂದರೆ ಪ್ರಮಾಣ ಅಂತ ಹೇಳಿದರು. ಅಪ್ರಮಾಣ ಅಲ್ಲ, ಪ್ರಮಾಣ. ಯಾತಕ್ಕೆ? ಯಥಾರ್ಥತ್ವ ಅನುಭವಾತ್ ಅಹಾನೇಶ್ಚ. ಪ್ರಮಾಣ ಹೌದೋಲ್ಲೋ ಅಂತ ಹೇಳೋದಕ್ಕೆ ಸಿಂಪಲ್ ಟೆಸ್ಟ್ ಏನು? ಯಥಾರ್ಥತ್ವ ಅನುಭವ. ಅದು ಹೇಳಿದ್ದು ಸರಿ ಅಂದರೆ ಏನರ್ಥ? ಪ್ರಮಾಣ. ಸರಿ ಅಲ್ಲ ಅಂದರೆ ಏನರ್ಥ? ಯಾರೇ ಏನೇ ಹೇಳಿರಲಿಲ್ಲ ಅಪ್ರಮಾಣನೇ. ಸರಿ ಅಲ್ಲ ಅಂದರೆ ಅಪ್ರಮಾಣ. ಅದಕ್ಕೆ ವ್ಯಕ್ತಿಗಳು ಪ್ರಮಾಣ ಅಂತ ಕರಿಬಾರ್ದು. ವ್ಯಕ್ತಿಗಳು ಪ್ರಮಾಣ ಅಂತ ಕರಿಬಾರ್ದು. ಯಾಕೆ? ಎರಡೂ ಆಗಿರ್ಬೋದು. ವ್ಯಕ್ತಿಗಳು ಪ್ರಮಾಣ ಆಗಲಿಕ್ಕೆ ಯಾರ್ಯಾರು ಆಗ್ತಾರೆ? ಅಷ್ಟೇ. ಲಕ್ಷ್ಮೀನಾರಾಯಣರು ರುಜುಗಳು. ಉಳಿದವ್ರ ಜ್ಞಾನ ಎಲ್ಲಿ ಬಂತು? ಸ್ವಲ್ಪ ಇದರೋದ್ರಿಂದ ರಿಸ್ಕ್ ಅದು. ಇವ್ರ ಬಗ್ಗೆ ಮಾತ್ರ ಕಣ್ಮುಚ್ಕೊಂಡು ಹೇಳಬೇಕು. ಏನಂತ? ಅದೆಲ್ಲ ಪ್ರಮಾಣನೇ. ಅವರೂ ಪ್ರಮಾಣ, ಅವ್ರ ವಾಕ್ಯಗಳು ಪ್ರಮಾಣ ನಿಜ. ಆದರೆ ಉಳಿದವ್ರದ್ದು ಹಾಗಲ್ಲ. ಅವರು ಯೋಗ್ಯರು, ಅವೆಲ್ಲ ಒಪ್ತೀವಿ ನಾವು. ಆದರೆ ಪ್ರಮಾಣ ಪ್ರಶ್ನೆ ಬಂದಾಗ ವ್ಯಕ್ತಿಗತವಾಗಿ ಹೇಳ್ತೇನೆ. ಏನಂತ ಹೇಳಬೇಕು? ಅದನ್ನು ವಿಷಯಾಧಾರಿತವಾಗಿ ಅಷ್ಟೇ ಹೇಳಬೇಕೆ ಹೊರತು ವ್ಯಕ್ತಿ ಪ್ರಧಾನ ಹೇಳಬಾರ್ದು. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಸ್ಮೃತಿ ಅನುವಾದಯೋ ನ ಅಪ್ರಾಮಾಣ್ಯ. ಯಥಾರ್ಥತ್ವ ಅನುಭವ ಅಹಾನೇಶ್ಚ. ವಿರೋಧ ಮಾನ ಸ್ವವಾಕ್ಯಾಭ್ಯಾಂ. ಇನ್ನು ವಿರೋಧ ಅಸಂಗತಿ ಅಂತ ಹೇಳಿದ್ರಲ್ಲ, ಈ ವಿರೋಧ ಅಂದರೆ ಏನು? ಮಾನ ಸ್ವವಾಕ್ಯಾಭ್ಯಾಂ. ತನ್ನ ಮಾತಿಗೆ ವಿರೋಧ ಮಾಡಿಕೊಳ್ಳೋದು ಅಥವಾ ಪ್ರಮಾಣಕ್ಕೆ ವಿರೋಧ ಹೇಳೋದು. ಮಾನ ವಿರೋಧ, ಪ್ರಮಾಣಕ್ಕೆ ವಿರೋಧ, ಸ್ವವಾಕ್ಯ ವಿರೋಧ. ತಾನು ಹೇಳಿದ್ದನ್ನು ಕಾಂಟ್ರಾಡಿಕ್ಟ್ ಮಾಡಿಕೊಳ್ಳೋದು. ಸನ್ನೆ ಅವೆಲ್ಲ ಸೇರುತ್ತೆ. ಸಕ್ರಿಯಾ ವಿರೋಧ ಮೂರು ಕೂಡ. ಸ್ವವಾಕ್ಯ ವಿರೋಧೋ ಅಪಸಿದ್ಧಾಂತ ಜಾತಿರೂಪೇಣ. ಸ್ವವಾಕ್ಯ ವಿರೋಧನ ಯಾಕೆ ಸೇರಿಸ್ತಿಲ್ಲ ಅಂದರೆ ಅಪಸಿದ್ಧಾಂತ. ತನ್ನ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡಿದರೆ ತನ್ನ ಮಾತಿಗೆ ವಿರುದ್ಧ ಮಾತಾಡಿದ ಲೆಕ್ಕ. ಯಾತಕ್ಕೆ? ತಾನು ತನ್ನ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡಿದರೆ ತನ್ನ ವಾಕ್ಯಕ್ಕೆ ವಿರೋಧ ಮಾಡಿದಾಗ ಲೆಕ್ಕ. ಯಾಕೆ? ಸಿದ್ಧಾಂತ ತನ್ನಂತ ಒಪ್ಕೊಂಡಿರೋದ್ರಿಂದ, ಸಿದ್ಧಾಂತ ಒಪ್ಕೊಂಡಿದ್ದರಿಂದ, ಯಾವ ಸಿದ್ಧಾಂತ ಒಪ್ಕೊಂಡಿದ್ದಾನೋ ಆ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡೋದು ಒಂದೇ, ತನ್ನ ಮಾತಿಗೆ ವಿರುದ್ಧ ಮಾತಾಡೋದು ಅಂದ್ರೆ ಒಂದೇ ಅಂತ ಅಕ್ಸೆಪ್ಟ್ ಮಾಡಿದ ಮೇಲೆ ಕಾಂಟ್ರಡಿಕ್ಷನ್ನೇ. ಯಾಕೆ? ಸಿದ್ಧಾಂತ ಅಪಸಿದ್ಧಾಂತ. ಅಪಸಿದ್ಧಾಂತ ಏನು? ತಪ್ಪು ಸಿದ್ಧಾಂತ. ಜಾತಿ ನ ಮೇಯೇ ಮಾನಾಪೇಕ್ಷ ಇತ್ಯಾದಿಕ. ಮೇಯೇ ಮಾನಾಪೇಕ್ಷ ಅಸ್ತೀತಿ ಚ ತೇನೈವ ನ್ಯಾಯೇನ ಸಿದ್ಧತ್ವ. ಪ್ರಸಿದ್ಧ ಮುಂದೆ ಹೇಳ್ತಾರೆ. ಮಾನ ವಿರೋಧಶ್ಚ ಛಲಂ ಅಸಂಗತಂ. ಛಲಂ ಅಸಂಗತಂ. ಅನ್ಯಚ್ಚ. ಛಲಮನ್ನು ಪ್ರತ್ಯೇಕ ಮಾಡಿದ್ರಲ್ಲ, ಅಸಂಗತನೇ ಅದು ಕೂಡ. ಯಾವುದ್ರಲ್ಲಿ ಸೇರಿಸ್ಬೇಕು ಅದನ್ನು? ಅಸಂಗತದಲ್ಲೇ ಸೇರಿಸ್ಬೇಕು. ಅಸಂಗತಿ. ಛಲ ಅಂದರೆ ಅದೇನೆ. ಛಲ ಅಂದರೆ ಈ ಛಲ ಬೇರೆ. ಛಲ ತೀರಿಸ್ಕೊಂಡ ಛಲದೊಳು ದುರ್ಯೋಧನ ಆ ಛಲ ಅಲ್ಲ. ಮಾತಾಡಬೇಕಾದ್ರೆ ಏನೋ ವಿಷಯ ಹೇಳಿದ, ಅದನ್ನು ಬೇರೆದು ಅರ್ಥ ಮಾಡ್ಕೊಂಡ್ಬಿಟ್ಟು ಉದ್ದೇಶಪೂರ್ವಕವಾಗಿ ಮಿಸ್ಗೈಡ್ ಮಾಡ್ಲಿಕ್ಕೆ ಹೇಳಿದ. ಅದು ಹೇಳಿದ ಗೃಷ್ಟಿನ ತೊಗೊಂಡು ಬಾ ಅಂತ ಹೇಳಿದ. ಗೃಷ್ಟಿ ಅಂದ್ರೇನು? ಒಂದು ಕರು ಹಾಕಿರೋ ಹಸು. ಒಂದು ಕರು ಹಾಕಿರೋ ಹಸುನ ಏನಂತ ಕರೀತಾರೆ? ಗೃಷ್ಟಿ ಅಂತ ಕರೀತಾರೆ. ಇವನೇನು ಹೇಳಿದ? ಗೃಷ್ಟಿ ಶಬ್ದಕ್ಕೆ ಗಾಮ್ ಅಂತ ಹೇಳ್ಬೇಕಾದ್ರೆ ಮನಸ್ಸಿನಲ್ಲಿ ಹಾಗಿತ್ತು. ಗಾಮಾನಯ ಅಂದರೆ ಗೃಷ್ಟಿ ವಿವಕ್ಷೆ ಹೇಳಿದ. ಇವನೇನು ತಿಳ್ಕೊಂಡ? ಗಾ ಅಂದರೆ ಭೂಮಿ. ಏನ್ರಿ ಭೂಮಿ ತರ್ಲಿಕ್ಕೆ ಆಗ್ತದೆ ಎಲ್ಲಾದರೂ ಕೂಡ. ಇಂಥ ಮಾತಾಡೋದು ನೋಡಿ, ಜಪ್ಪ ಹಿಡಿಸ್ಕೊಡು. ನೋಡಿದ್ರೆ ಏನು ಹೇಳ್ತಾರೋ, ತಪ್ಪು ಹೇಳ್ತಾರೋ ಇಲ್ಲ, ಅದು ಅಸಂಗತ. ಅವ್ನಿಗೆ ಗೊತ್ತವ್ರಿಗೆ ಹಾಗೆ ಹೇಳಿಲ್ಲ ಅಂಥೇಳಿ ಉದ್ದೇಶಪೂರ್ವಕ ಸೋಲ ಪ್ರಸಂಗ ಬಂದಾಗ ಏನು ಮಾಡ್ತಾರೆ ಅಂತ ಟ್ರಿಕ್ಸ್ ಮಾಡಿ ಎಲ್ಲಾದರೂ ಪ್ರಯತ್ನ ಪಡ್ತಾರೆ. ಅದು ಏನಂತ ಕರಿಬೇಕು? ಅಸಂಗತ. ಆ ಹೇಳಿಯೇ ಇಲ್ಲ, ಅರ್ಥ ಮಾಡ್ಕೊಳ್ಳೋ ಚಾನ್ಸ್ ಉದ್ದೇಶಪೂರ್ವಕ ಮಾಡ್ತಿದ್ದಾನೆ. ಇದಕ್ಕೆಲ್ಲ ಡಿಬರ್ ಇರ್ತಾರೆ, ಜಡ್ಜಸ್ ಇರ್ತಾರೆ. ಅವ್ರೇನು ಮಾಡ್ತಾರೆ? ಕರೆಕ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವನಿಗೆ ಗೊತ್ತಿದೆ ಇವು ಮೋಸ ಮಾಡ್ತಾನೆ ಅಂತೇಳಿ. ಅಲ್ಲಿ ಅವ್ನು ಸೋತಾಗಲೆಕ್ಕ. ನಿಗ್ರಹ ಸ್ಥಾನ ಅಂದರೆ ಒಂದು ತಪ್ಪು ಮಾಡಿದರೂ ಕೂಡ ಅವನು ವಾದದಲ್ಲಿ ಸೋತ್ಬಿಟ್ಟ ಅಂತ ಅರ್ಥ. ಯಾವ ವಾದ? ಈ ವಾದ ಕಥಾ ಆದಲ್ಲ. ಡಿಸ್ಕಷನ್ನಲ್ಲಿ, ಡಿಬೇಟ್ನಲ್ಲಿ ಯಾವ ರೀತಿ ತಪ್ಪನ್ನು ಮಾಡಬಾರ್ದು. ಪೃಥಿವೀ ವಿವಕ್ಷಯ ಆಯಿತು. ತ್ರಿವಿಧೋ ವಿರೋಧ. ಪ್ರತಿಜ್ಞಾ ವಿರೋಧ, ಹೇತು ವಿರೋಧ, ದೃಷ್ಟಾಂತ ವಿರೋಧ ಅಂತ ಮೂರು ವಿಧ. ಪ್ರಮಾಣ ವಿರುದ್ಧಾರ್ಥ ಪ್ರತಿಜ್ಞಾ, ಪ್ರತಿಜ್ಞಾ ವಿರೋಧ.
ಪ್ರಮಾಣಕ್ಕೆ ವಿರುದ್ಧವಾದ ಮಾತಾಡ್ತಾನೆ ಅಂದರೆ ಅದೆಂಥದ್ದದು ಪ್ರತಿಜ್ಞಾ ವಿರೋಧ. ನಾನು ಕಿವಿಯೊಳಗೆ ಆನೆ ಸೇರ್ಕೊಂಡ್ಬಿಟ್ಟಿದೆ, ಏನು ಮಾಡಿದ್ರು ಬರ್ತಾ ಇಲ್ಲ ಅಂತ ಹೇಳಿದರೆ ಹೇಳ್ತಾನೆ ಆ ಕಿವಿಯೊಳಗೆ ಆನೆ ಹೇಗೆ ಹೋಗುತ್ತೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀವಿ, ಏನು ಎಕ್ಸ್ಪ್ಲೇನ್ ಮಾಡಬೇಡ, ಅದೇನಾಗಿದೆ ಅದು ತಪ್ಪು ಅಂತ ಹೇಳ್ತಾರೆ. ಅದು ಎಕ್ಸ್ಪ್ಲೇನ್ ಮಾಡೋ ಪ್ರಸಂಗನೇ ಬರೋದಿಲ್ಲ. ಯಾಕೆ ಅದು ಹೇಳ್ತಿರ್ಲಿಕ್ಕೆ ಏನಾಗುತ್ತದು, ಬೆಂಕಿ ತಣ್ಣಾಗಿದೆ, ಐ ವಿಲ್ ಎಕ್ಸ್ಪ್ಲೇನ್ ಯು, ನೋ, ನೀವು ಹೇಳಿದ ತಪ್ಪಾಗಿದೆ, ಬೆಂಕಿ ತಣ್ಣಗೆ ಇಲ್ಲೇ ಇಲ್ಲ, ಯಾರನ್ನು ಬೇಕಾದ್ರೂ ಕೇಳು. ಅವೆಲ್ಲ ಎಂಥದ್ದು ಪ್ರತ್ಯಕ್ಷ ವಿರುದ್ಧ ಅನುಭವ ವಿರುದ್ಧವಾದ ಮಾತುಗಳು, ಅಂಥ ಮಾತನ್ನು ಆಡ್ಕೊಡೋದು. ಪ್ರಮಾಣ ವಿರುದ್ಧಾರ್ಥ ಪ್ರತಿಜ್ಞಾ ವಿರೋಧ. ಹೇತು ಸ್ವರೂಪ ಸಿದ್ಧಿ ಅವ್ಯಾಪ್ತಿಶ್ಚೇತಿ ಹೇತು ವಿರೋಧ. ಎರಡು, ಸ್ವರೂಪ ಸಿದ್ಧಿ ಅದಿಲ್ಲೇ ಇಲ್ಲ, ವ್ಯಾಪ್ತಿ ಇದೆ ವ್ಯಾಪ್ತಿ ಇಲ್ಲ, ಎರಡೂ ಇಲ್ಲ, ಇದಿನ್ನೂ ಹೋಪ್ಲೆಸ್ಸು. ಸಾಧ್ಯಸ್ಯ ಸಾಧನಸ್ಯ ವ ಅನನುಗಮೋ ದೃಷ್ಟಾಂತ ವಿರೋಧ. ಸಾಧ್ಯ ಅಥವಾ ಸಾಧನವನ್ನು ಒಳಗೊಳ್ಳದೆ ಹೋಗಿದ್ದರೆ ದೃಷ್ಟಾಂತಕ್ಕೆ ವಿರೋಧ ಅಂತ ಕರೀತಾರೆ. ಸಾಧನ ವಿಕಲ ದೃಷ್ಟಾಂತ, ಸಾಧ್ಯ ವಿಕಲ ದೃಷ್ಟಾಂತ ಅಂತೆರಡು. ಪ್ರತಿಜ್ಞಾಯ ಸಮಬಲ ವಿರೋಧ ಏವ ಸಪ್ರತಿ ಸಾಧನ. ಸಮಬಲ ವಿರೋಧ ಬಂದರೆ ಸತ್ಪ್ರತಿಪಕ್ಷ, ಈಕ್ವಲ್ ಆಗಿದೆ. ಇವನು ಫಾರ್ ಎಷ್ಟಿದೆಯೋ ಅಗೇನೆಸ್ಟ್ ಬರುತ್ತೆ. ಅದು ಫಾರ್ಗೆ ಎಷ್ಟು ಎಫೆಕ್ಟಿವ್ ಆಗಿದೆಯೋ ಅಗೇನೆಸ್ಟ್ಗೂ ಎಫೆಕ್ಟಿವ್ ಆಗಿದೆ ಅಂತ ಕರೀತಾರೆ ಸಪ್ರತಿ ಸಾಧನ. ದುರ್ಬಲ ಸಮಬಲ ಆಗಿದ್ದರೂ ಫೈಟ್ ಕೊಡ್ಬೋದು, ಜಾಸ್ತಿ ಆಗಿದ್ದರೂ ಕೊಡ್ಬೋದು, ದುರ್ಬಲ ಕೊಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ವೀಕ್ ಅದು, ದುರ್ಬಲ ಗೆಲ್ಲೋ ಚಾನ್ಸೇ ಇಲ್ಲ. ಆದರೆ ದುರ್ಬಲ ಪ್ರಮಾಣ ಕೊಡಬಾರ್ದು. ಸಮಬಲ ಪ್ರಮಾಣ ಕೊಟ್ಟರೆ ಫೈಟ್ ಮುಂದುವರಿಯುತ್ತೆ, ಪ್ರಬಲ ಪ್ರಮಾಣ ಕೊಟ್ಟರೆ ನಿಂತು ಗೆದ್ದು ಬಿಡ್ತಾನೆ. ಸಮಬಲ ವಿರೋಧ ಏವ ಸಪ್ರತಿ ಸಾಧನ ಸಯೇವ ಉಪಾಧಿ ದೋಷೋಪಿ. ಉಪಾಧಿ ದೋಷರು ಅದನ್ನೇ ಹಾಗೆ ಕರೆಯೋದು. ಸರ್ವೇ ಏತೇ ದೃಶ್ಯತ್ವಾನುಮಾನೇ ದ್ರಷ್ಟವ್ಯಾ. ಸಾಮಾನ್ಯ ಇದಕ್ಕೆಲ್ಲ ದೃಷ್ಟಾಂತ ಕೊಡಬೇಕು ಪ್ರತಿಯೊಂದು ಕೂಡ. ಆಚಾರ ಒಂದಕ್ಕೂ ಕೊಡಲಿಲ್ಲ. ಯಾತಕ್ಕೆ ಕೊಡಲಿಲ್ಲ ಅಂದರೆ ಒಟ್ಟಿಗೆ ಒಂದೇ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಒಂದು ಅನುಮಾನ ಇದೆ, ಎಲ್ಲ ದೋಷಗಳು ಒಟ್ಟಿಗೆ ಸಿಗುತ್ತೆ ನಿಮಗೆ ಅಂತೇಳಿ. ಯಾವುದದು? ಏತೇ ದೃಶ್ಯತ್ವಾನುಮಾನೇ ದ್ರಷ್ಟವ್ಯಾ ವಿವತಂ ಮಿಥ್ಯಾ ದೃಶ್ಯತ್ವಾತ್. ಅವ್ರು ಮೂರು ಹೇತು ಕೊಡ್ತಾರೆ. ದೃಶ್ಯತ್ವಾತ್, ಜಡತ್ವಾತ್, ಪರಿಚ್ಛಿನ್ನತ್ವಾತ್. ಮೂರನ್ನು ಎಲ್ಲಿ ಖಂಡನೆ ಮಾಡ್ತಾರೆ? ನ್ಯಾಯಾಮೃತ ಓದಿ ಎಲ್ಲಿ ಓದಿದ್ದೀರಿ? ಆಗಿದ್ದಲ್ಲಿ ಔಟ್ ಆಫ್ ಸಿಲೆಬಸ್, ಅದಕ್ಕೆ ಹೇಳಿಲ್ಲ. ಎಲ್ಲಿ ಮೂರನ್ನು ಖಂಡನೆ ಮಾಡಿರೋದು ಎಲ್ಲಿ? ಅದೇ ಅದ್ವೈತ ಗೊತ್ತಂತೆ. ಅದು ಎಲ್ಲಿ ಯಾವ ಗ್ರಂಥದಲ್ಲಿ ಮಾಡಿದ್ದಾರೆ ಆಚಾರ್ಯರು? ಮೂರನ್ನು. ಒಂದನ್ನು ಮಾಡಿರೋದು ಯಾವುದ್ರೊಳಗೆ? ಒಂದನ್ನು ಮಾಡಿರೋದು ಇಲ್ಲೇ ಮಾಡ್ತಿದ್ದಾರಲ್ಲ, ಇಲ್ಲೇ ಮಾಡ್ತಾ ಇದ್ದಾರೆ. ಇನ್ನೊಂದು ಮಿಥ್ಯಾತ್ವಾನುಮಾನಕ್ಕೆ ಎರಡು ಕಡೆ ಮಾಡಿದ್ದಾರೆ. ಅಲ್ಲ, ತತ್ವೋದ್ಯೋತಲ್ಲಿ ಮಾಡ್ತಾರೆ. ಮೇನ್ ತತ್ವೋದ್ಯೋತ ಬಿಟ್ಟಿದ್ರಲ್ಲಿದೆ. ಯಾವ್ದು ಹೇಳಿಲ್ಲ ಇವು ಅದರಲ್ಲಿ ಬಿಟ್ಟೆಲ್ಲ ಹೇಳಿದ್ದೇನೆ. ಈಗ ಪ್ರತ್ಯಕ್ಷ ಎಲ್ಲ 37 ಕವರ್ ಆಗ್ಬಿಟ್ಟು 37 ಜನ ಇರಬೇಕು. ಒಬ್ಬರು ಒಂದು ಹೇಳಿಬಿಟ್ರೆ ಒಬ್ಬರು ಯಾರೇ ಕರೆಕ್ಟಾಗಿ. ಪ್ರತ್ಯಕ್ಷ ಆಗಮಾದಿಭಿರ್ ಜಗತಃ ಸತ್ಯತ್ವಾ. ನೀನು ಹೇಳ್ತಿರೋದೇನು? ಜಗತ್ತು ಕಂಡಿದ್ದು ಸುಳ್ಳು, ಜಗತ್ತು ಕಂಡಿದ್ದೇ ಸುಳ್ಳು, ತಪ್ಪದು. ಯಾಕೆ? ಪ್ರತ್ಯಕ್ಷ ಆಗಮಾದಿಗಳ ಜಗತ್ ಸತ್ಯ ಅಂತಾಗಿರೋದ್ರಿಂದ ದೃಶ್ಯತ್ವ ಹೇತು ಎಂಬುದು ಸರಿಯಾದ ಹೇತುನೇ ಅಲ್ಲ. ಅದು ಸತ್ಯತ್ವ ಸಾಧನೆ ಮಾಡುತ್ತೆ ಹೊರತು ಮಿಥ್ಯಾತ್ವ ಅಲ್ಲ. ಅದು ಸರಿ, ಹಾಗೆ ಹೇಳ್ತಾರೆ. ಸತ್ಯ ಅನುಮಾನ ತಪ್ಪಿದೆ ಅಷ್ಟ. ತತ್ಪಕ್ಷೇ ದೃಶ್ಯತ್ವಸ್ಯ ಚ ಮಿಥ್ಯಾತ್ವ. ದೃಶ್ಯತ್ವ ಇಲ್ಲವೇ ಇಲ್ಲ, ಅದು ಬೇರೆ ಅಸಿದ್ಧಿ. ದೃಶ್ಯತ್ವ ಇಲ್ಲ ಅಂತ ಹೇಳಿದರೆ, ಯಾಕೆ ಬ್ರಹ್ಮ ಬಿಟ್ಟು ಬೇರೆ ಯಾವುದು ಸತ್ಯ ಅಲ್ಲ ಅಂದರೆ ದೃಶ್ಯತ್ವ ಕೂಡ ಏನಲ್ಲ, ಸತ್ಯ ಅಲ್ಲ. ಮುಗಿದ ಕಥೆ. ಅದು ಹೇತು ಸತ್ಯ ಅಲ್ಲ ಅಂದರೆ ಅಸಿದ್ಧಿ ಅಂತ ಅರ್ಥ. ಅನಿರ್ವಚನೀಯಸ್ಯ ಪ್ರತಿವಾದಿನೋ ಅಸಿದ್ಧತ್ವಾತ್. ಅನಿರ್ವಚನೀಯ ಅಂತ ಹೇಳ್ತೀನಲ್ಲ, ಸಿದ್ಧವಾಗುತ್ತೆ ಅಂದರೆ ನಮಗೆ ಸಿದ್ಧ ಆಗಿಲ್ಲ. ಅದು ನಿನಗೆ ಸಿದ್ಧ ಆಗಿಲ್ಲ, ನಮಗೆ ಸಿದ್ಧ ಆಗಿಲ್ಲ. ಆತ್ಮನೋಪಿ ದೃಶ್ಯತ್ವ. ಇನ್ನು ದೃಶ್ಯವಾದದ್ದು ಮಿಥ್ಯ ಅಂದರೆ ಆತ್ಮನೂ ದೃಶ್ಯ ಅಂತ ಹೇಳ್ತೀಯ. ಸೊ ಆತ್ಮನೂ ಮಿಥ್ಯ ಆಗಬೇಕಾಯ್ತಾಗಿ. ಇಲ್ಲ, ದೃಶ್ಯ ಅಲ್ಲ ಅಂತ ಹೇಳಬೇಕು. ದೃಶ್ಯ ಅಲ್ಲ ಅಂದರೆ ಶಾಸ್ತ್ರ ಓದಿ ಉಪಯೋಗ ಇಲ್ಲ. ಯಾತಕ್ಕೆ? ಒಂದು ವಸ್ತು ಇದೆ, ಕಾಣೋದಲ್ಲೇ ಎಲ್ಲರೂ ನೋಡಿ ಅಂದರೆ, ಕಾಣೋದಲ್ಲೇ ಎಲ್ಲ ನೋಡಿ ಅದೇನು ಅರ್ಥ? ಕಾಣುತ್ತೆ, ಸೂಕ್ಷ್ಮವಾಗಿದೆ, ನೀವು ಹೇಳಿ, ಅದು ಸರಿ. ಅಬ್ಸಲ್ಯೂಟ್ಲಿ ಕಾಣೋದಿಲ್ಲ ಅಂದಮೇಲೆ ಏನು ಮಾಡಬೇಕು? ಅದಕ್ಕೆ ನೋಡಿ ಅಂತ ಹೇಳೋದಕ್ಕೆ ಹೋಗಬಾರ್ದು. ಹೇಳಿದರೆ ಹೇಳಿದವನೇ ದಡ್ಡ ಆಗ್ತಾರೆ. ಕಾಂಟ್ರಡಿಕ್ಷನ್ ಅದು. ಕಾಣೋದಿಲ್ಲ ನೋಡಿ ಅಂತ ಹೇಳಿ ಏನರ್ಥ? ತಪ್ಪದು. ಆ ದೃಶ್ಯತ್ವನೇ ಇಲ್ಲ ಅಲ್ಲಿ ಅಂದಮೇಲೆ ಸೇತು ಇಲ್ಲೇ ಇಲ್ಲ. ದೃಶ್ಯತ್ವ ಇದೆ, ಆತ್ಮನಲ್ಲೂ ಇದೆ. ದೃಶ್ಯತ್ವ ಯಾವುದಕ್ಕೆ ಕೊಟ್ಟಿದ್ದು ನೀವೀಗ? ಮಿಥ್ಯಾ ಅಂತ ಹೇಳೋದಕ್ಕೆ. ಆತ್ಮ ಮಿಥ್ಯಾನೋ ಸತ್ಯನೋ? ಸತ್ಯ. ಅದರಲ್ಲೂ ದೃಶ್ಯತ್ವ ಇದೆ ಅಂತ ಹೇಳಿದ ಮೇಲೆ ದೃಶ್ಯತ್ವ ಏನು ಸಾಧನೆ ಮಾಡುತ್ತೆ ಅಂತ ಆಯ್ತು? ಈಗ ನಿತ್ಯತ್ವ ಆಯಿತು, ಸತ್ಯತ್ವ ಸಾಧನೆ ಮಾಡುತ್ತೆ. ಆತ್ಮ ಸತ್ಯ. ಹೀಗಾಗಿ ಯಾವ ಕಡೆ ತಿರುಗಿದ್ರೂ ದೋಷ ಬರುತ್ತೆ.
ಶುಕ್ತಿರಜತಾದೇಹಿ ಅನಿರ್ವಚನೀಯತ್ವಾಭಾವಾತ್. ಶುಕ್ತಿರಜತವನ್ನು ಅನಿರ್ವಚನ ಅಂತ ಹೇಳ್ತೀರಿ ಅಂದರೆ ಅದಲ್ಲ, ನೀನು ಹೇಳ್ತೀಯ ಅಷ್ಟೇ. ಅನಿರ್ವಚನೀಯ ದೃಶ್ಯತ್ವಾಭಾವಾತ್, ಅನಿರ್ವಚನೀಯ ದೃಶ್ಯ ಅಂತ ಇಲ್ವೇ ಇಲ್ಲ. ಮಾನಸಿದ್ಧತ್ವಾದಿತಿ ಸಪ್ರತಿ ಸಾಧನತ್ವಾಚ್ಚ ಜಗತ್ಸತ್ಯತ್ವಗ್ರಾಹಿ ಪ್ರತ್ಯಕ್ಷಸ್ಯ ವರ್ತಮಾನ ಮಾತ್ರ ಗ್ರಾಹಿತ್ವೇ ಅನುಮಾನ ಆಗಮ ಪ್ರಾಮಾಣ್ಯ ಗ್ರಾಹಿಣೋ ಅಪಿ ಪ್ರತ್ಯಕ್ಷತ್ವ ಅವಿಶೇಷಾದ್ ಉತ್ತರಕ್ಷಣೆ ಪ್ರಾಮಾಣ್ಯಂ ನ ಸೇತ್ಸ್ಯತಿ ಇತಿ ಭೇದಾದಿವಾಕ್ಯಾನಾಮೇವ ಪ್ರಾಮಾಣ್ಯಂ ಸ್ಯಾತ್. ತಸ್ಯ ಸಾಕ್ಷಿಸಿದ್ಧತ್ವಂ ಚೇತ್ ಜಗತ್ಸತ್ಯತ್ವಮಪಿ ಸಾಕ್ಷಿಸಿದ್ಧಂ. ವ್ಯಭಿಚಾರಃ ಚೇತ್ ಆಗಮಾರ್ಥಾನುಮಾ ನಿರ್ದೋಷತ್ವ ಅಧ್ಯವಸಾಯೇ ಚ ಸಮಃ. ಅತಃ ಉತ್ತರದಿವಸೆ ಅಭೇದವಾಕ್ಯಸ್ಯ ಭೇದೋರ್ಥಃ ಸ್ಯಾತ್. ನಿರ್ದೋಷಾನುಮಾಯಾಃ ಸದೋಷತ್ವಂ ಸದೋಷಾನುಮಾಯಾಃ ನಿರ್ದೋಷತ್ವಂ ಇತಿ ಅವ್ಯವಸ್ಥಾ. ಎಷ್ಟು ದೋಷ ಇದೆ, ಪ್ರತಿ ಯಾವ ಆ್ಯಂಗಲ್ ನೋಡಿದ್ರೂ ತಪ್ಪಿದೆ ಅಂತ ಅರ್ಥ. ಆಶ್ರಯ ಆಮೇಲೆ ಸಾಧ್ಯ ವ್ಯಧಿಕರಣ ಅಸಿದ್ಧಯೋ ನಾ ದೂಷಣಂ ಅತಿಪ್ರಸಂಗ ಅಭಾವ. ಅವ್ರು ಎಷ್ಟು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಎಷ್ಟು ತಪ್ಪುಗಳು ಸುರಿಮಳೆ. ಅತಿಪ್ರಸಂಗೇನ ಹಿ ದೋಷತ್ವ ಅದೋಷತ್ವೇ ಕಲ್ಪೆ ವ್ಯಾಪ್ತಿರೇವ ಹಿ ಪ್ರಯೋಜಿಕ ಅಸತಿ ಅಪಿ ವ್ಯಾಪ್ತಿರಿ ಅಸ್ತೇವ ಅಸದಾಶ್ರಯಸ್ಯ ಸಾಧಕತ್ವಂ ನ ಇತ್ಯಪಿ ವ್ಯಾಪ್ತಿಂ ವಿನಾ ಕಥಂ ನಿವಾರ್ಯತೆ. ಅಸತಾಶ್ರಯಂ ಇತ್ಯಾದಿ ವಿಶೇಷಣತ್ವ ಸಂಭವೆ ಕಥಂ ಅವ್ಯಾಪ್ತಿ ನ ಚ ಅತ್ಯಂತಾಭಾವೋಪಿ ಸರ್ವಧರ್ಮರಹಿತಃ ಪ್ರಮೇಯತ್ವಾದಿ ಅನುಭವಾತ್ ಪರಿಶೇಷ ಅರ್ಥಾಪತ್ತಿ ಪ್ರಾಮಾಣ್ಯ ಅಭ್ಯುಪಮಾಚ್ಯ ವಿಮತಂ ಸಕರ್ತೃಕಮಿತ್ಯತ್ರ ಸರ್ವಜ್ಞತ್ವಸ್ಯ ಪಕ್ಷಧರ್ಮತಾಬಲೇನ ಸಿದ್ಧಂಗೀಕಾರ. ಇದೆಲ್ಲ ಒಂದಾಯಿತು. ಈಗ ಪರಿಶೇಷು ಅರ್ಥಾಪತ್ತಿ ಅನುಮಾನಮಿತಿ ಅವಿಶೇಷ. ಈ ಪರಿಶೇಷದ ಬಗ್ಗೆ ಹೇಳಲೇ ಇಲ್ಲ ಅಂದರೆ ಏನದು, ಯಾವುದ್ರಲ್ಲಿ ಸೇರುತ್ತೆ? ಅನುಮಾನದಲ್ಲೇ ಸೇರುತ್ತೆ. ಉಪಪತ್ತಿ ಮಾತ್ರತ್ವ. ಅದೇ ರೀತಿ ಉಪಪತ್ತೇಶ್ಚ ವ್ಯಾಪ್ತ್ಯಪೇಕ್ಷೆಯ ಸರ್ವಥಾ ಅಂಗೀಕಾರ್ಯ ಇತ್ಯಾಗ್ರಹ ಮಾತ್ರೇಣ ಭೇದ. ಉಪಮಾನಸ್ಯಾಪಿ ವ್ಯಾಪ್ತಿರೂಪತ್ವ. ಉಪಮಾನ ಹೇಳಿಲ್ಲ ಅಂದರೆ ಅದು ಕೂಡ ಇಲ್ಲಿ ಬರುತ್ತೆ. ಅರ್ಥಾಪತ್ಯುಪಮೆ ಏನಂತ ಹೇಳಿದ್ರು? ಅನುಮಾಭೇದ ಅಂತ ಹೇಳಿದರು. ನಹಿ ಸ್ವಸದೃಶೇನ ಅಸದೃಶಂ ಕ್ವಚಿತ್ ದೃಷ್ಟಂ ಯೋಗ್ಯಾನುಪಲಬ್ಧೇಶ್ಚ ಲಿಂಗತ್ವಂ ಯೋಗ್ಯ ಅನುಪಲಬ್ಧೇಶ್ಚ ಲಿಂಗತ್ವಂ ಅವಿಶೇಷಾತ್ ಉಕ್ತದೋಷೇಷು ಏವ ಅಶೇಷ ಅನುಮಾನ ದೋಷಾಣಾಂ ಅಂತರ್ಭಾವಃ ಸಾಧ್ಯಾವಿಶಿಷ್ಟೋ ಅಸಿದ್ಧಃ ಮತ್ತು ಸಿದ್ಧ ಸಾಧಕೋ ಅಸಂಗತಃ. ಸೊ ಎಲ್ಲ ದೋಷಗಳನ್ನು ತೋರಿಸಿ ಆಯಿತು. ಇನ್ನು ಬೇರೆಯವರು ಪ್ರಮಾಣ ವಿಭಾಗ ತಪ್ಪು ಮಾಡಿದ್ದಾರೆ ಅಲ್ಲ, ಪ್ರಮಾಣ ಲಕ್ಷಣನೂ ತಪ್ಪು ಹೇಳಿದ್ದಾರೆ. ನ ಪ್ರಮಾಸಾಧನಂ ಪ್ರಮಾಣಂ. ಹೇಗೆ ಓದ್ಕೋಬೇಕಾದ್ರೆ ಪ್ರಮಾಸಾಧನಂ ಪ್ರಮಾಣಂ ಅವ್ರು ಹೇಳು ನಾ ಖಂಡನೆ. ಅದು ನಾ ಅಂತ ಸೇರಿಸಿದ ತಕ್ಷಣ ಖಂಡನೆ ಆಯಿತು, ತೆಗೆದ ತಕ್ಷಣ ಅವ್ರ ಸಿದ್ಧಾಂತ ಆಯಿತು. ಯಾತಕ್ಕೆ? ಕಾರಣ ಮುಂದೆ ಜ್ಞಾನ ವ್ಯತಿರಿಕ್ತಾಯಾಂ ಪ್ರಮಾಯಾಂ ಪ್ರಮಾಣಾಭಾವಾತ್ ನಚ ಅಜ್ಞಾತ ಪರಿಚ್ಛಿತ್ತಿರೇವ ಪ್ರಮಾ ಇತ್ಯತ್ರ ಕಿಂಚಿನ್ಮಾನಂ ಯಥಾರ್ಥಮೇವ ಪ್ರಾಮಾಣ್ಯಮಿತಿ ಅಂಗೀಕಾರ. ನ ಚ ಅನುಭೂತಿರೇವ ಪ್ರಮಾಣಂ. ಇನ್ನೊಬ್ಬ ಅನುಭೂತಿ ಒಂದೇ ಪ್ರಮಾಣ ಅಂತ ಹೇಳಿದ, ತಪ್ಪದು. ಯಾಕೆ? ಸ್ಮೃತ್ಯಾದೌ ಅವ್ಯಾಪ್ತೇ ವೇದಾನುಮಾನಾದಿ ಪ್ರಮಾಣ ಪ್ರಸಿದ್ಧೇಶ್ಚ. ಸ್ಮೃತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನಂ ಚತುಷ್ಟಯಂ ಪ್ರಮಾಣಂ ಮಿತಿ ವಿಜ್ಞೇಯಂ ಧರ್ಮಾದ್ಯರ್ಥೇ ಬುಭೂಷುಭಿಃ ಇತಿ ಶ್ರುತೇಶ್ಚ ಐತಿಹ್ಯಂ ಆಗಮಭೇದ. ಇಷ್ಟೆಲ್ಲ ಐತಿ. ನಚ ಸಮ್ಯಕ್ ಅನುಭವ ಸಾಧನಂ ಪ್ರಮಾಣಂ. ಅನುಭವ ಸಾಧನ ಪ್ರಮಾಣ ಅಂದರೆ ತಪ್ಪಾಯಿತು, ಅನುಭವನೇ ಹೊರಟೋಯ್ತು. ಈಶ್ವರ ಜ್ಞಾನಾದೌ ಅವ್ಯಾಪ್ತೇ ಅಪ್ರಾಮಾಣ್ಯೇ ಪ್ರಮಾಣಾಭಾವಾಚ್ಚ ಪ್ರಾಮಾಣ್ಯ ಜ್ಞಾನೇ ಚ ತತ್ರಾಪಿ ಅಂಗೀಕಾರೇ ಅನವಸ್ಥಿತೇ ಸ್ವಪ್ರಕಾಶಾತ್ಮಾಂಗೀಕಾರೇ ತತ್ರ ಅವ್ಯಾಪ್ತೇ ಸ್ಮೃತೇಶ್ಚ ಪ್ರಾಮಾಣ್ಯ ಅನಂಗೀಕಾರೇ ಅನುಭೂತಂ ಮಯಾ ಇತ್ಯತ್ರ ಪ್ರಮಾಣಾಭಾವ ಲಿಂಗತ್ವೇನ ಪ್ರಾಮಾಣ್ಯ ಕಲ್ಪನಾಗೌರವಂ ದೃಷ್ಟಹಾನಿಶ್ಚ. ಸ್ಮೃತಿ ಪ್ರಮಾಣ ದ್ವೈವಿಧ್ಯ ಮಾತ್ರ ಕಲ್ಪನೆ ಮಿಥ್ಯಾಜ್ಞಾನಾದೇಹೇ ನಿರಾಕರಣಾತ್ ಅನುಭವ ವಿರೋಧ ತದನುಭವ ಅಭಾವ ಇತ್ಯುಕ್ತೆ ಅನುಭವ ಸ್ಮೃತಿಶ್ಚ ನಾಸ್ತಿ ಇತ್ಯುಕ್ತೆ ಕಿಮುತ್ತರಂ. ಇಷ್ಟೆಲ್ಲ ಹೇಳಿ ಕೊನೆಗೆ ಸ್ವಸಿದ್ಧೈ ಸಾಧನಂ ಪರಸಿದ್ಧೈ ದೂಷಣಂ. ಇದೆಲ್ಲ ಗೈಡ್ಲೈನ್ಸ್ ಇವೆಲ್ಲ. ಯಾವುದೋ ವಾದಕ್ಕೆ ಕೂತಾಗ ನಾವು ಖಂಡನೆ ಮಾಡಬೇಕಾದ್ರೆ ಅವನೇನು ಒಪ್ಪಿದ್ದಾನೋ ಆ ನ್ಯಾಯ ಇಟ್ಕೊಂಡೇ ಖಂಡನೆ ಮಾಡಬೇಕು. ನಾವು ಸಮರ್ಥನೆ ಮಾಡಬೇಕಾದ್ರೆ ನಾವು ನ್ಯಾಯ ಏನು ಒಪ್ಪಿಕೊಂಡಿದ್ದೇವೆ ಅದರಿಂದನೇ ಸಮರ್ಥನೆ ಮಾಡಬೇಕು. ನಿಯಮ ಇದು.
ಸ್ವಸಿದ್ಧೈ ಸಾಧನಂ ಪರಸಿದ್ಧೈ ದೂಷಣಂ. ಅಥೋ ನ ದೂಷಣಂ ಅಪಸಿದ್ಧಾಂತಾದಿ. ಅಥೋ ನ ದೂಷಣೆ ಭಾರಿ ಇಂಪಾರ್ಟೆಂಟ್. ಅಥೋ ನ ದೂಷಣೆ ಅಪಸಿದ್ಧಾಂತಾದಿ. ಏನು ಮಾಡಿದಿರಿ ಈಗ? ಏನಪ್ಪ ದೂಷಣೆ ಮಾಡ್ತಾ ಇದ್ದಾರೆ. ಜಗನ್ಮಿಥ್ಯಾ ತಾನೇ ಅಂತ ಕೇಳಿದರು. ಜಗನ್ಮಿಥ್ಯಾ ಹೌದು ಅಂತ ಹೇಳಿದರು. ನೀವು ಹೇಳಿಬಿಟ್ರಲ್ಲ ಅಂತ ಕೇಳಬಾರದು. ಯಾತಕ್ಕೆ? ನಿಮ್ಮ ಸಿದ್ಧಾಂತ ಹೋಯ್ತಲ್ಲ. ಅನುವಾದ ಮಾಡ್ತಿದ್ದಾರೆ ಅಷ್ಟೇ. ಮುಂದೆ ಏನು ಹೇಳ್ತಾರೆ? ಅದನ್ನು ಖಂಡನೆ ಮಾಡೋದಕ್ಕೋಸ್ಕರ ಹೇಳಿರೋದ್ರಿಂದ ಏನಂತ ಕರಿಬಾರ್ದು? ಅದನ್ನು ದೋಷ ಅಲ್ಲ. ದತ ನಾ ದೂಷಣೆ ಅಪಸಿದ್ಧಾಂತಾದಿ. ನೀನು ಏಕಾದಶಿ ಉಪವಾಸ ಮಾಡೋದಿಲ್ಲ ಅಂತ ಹೇಳಿದರೆ ಗೋಮಾಂಸ ಭಕ್ಷಣ ಮಾಡಿದ ಪಾಪ ಬರುತ್ತೆ. ಓ ನೋಡಿದರೆ ಗೋಮಾಂಸ ಏಕಾದಶಿ ಉಪವಾಸ ಮಾಡಿದ್ರೆ ಗೋಮಾಂಸ ಭಕ್ಷಣ ಬರುತ್ತಂತೆ, ಗೋಮಾಂಸ ತಿನ್ಬೋದು ಅಂತ ಹೇಳ್ತಾರೆ. ಏಕಾದಶಿ ಉಪವಾಸ ಮಾಡೋದು ಕರ್ತವ್ಯ. ಮಾಡದೆ ಹೋದ್ರೆ ಎಷ್ಟು ಪಾಪ ಬರುತ್ತೆ ಅಂದರೆ ಗೋಮಾಂಸ ತಿನ್ನೋ ಅದಕ್ಕಿಂತ ವಾಸಿ ಅಂತ ಹೇಳ್ಬೋದು. ಗೋಮಾಂಸ ತಿನ್ನೋ ಅದಕ್ಕಿಂತ ಬೆಟರ್ ಅಂತ ಹೇಳಿದರೆ ಗೋಮಾಂಸ ತಿನ್ನು ಅಂತ ಹೇಳಿದ್ರೆ ನೋಡಿದಾರ ಅಂತ ಕೇಳಿದರೆ ಅದೇನು ಹೇಳ್ತಿರೋದು? ಏನಲ್ಲೀಗ ತರ್ಕ ಮಾಡಿ ಹೇಳ್ತಿರೋದು ಅಷ್ಟೇ ಹೊರತು ಏನಲ್ಲದು. ಗೋಮಾಂಸ ತಿನ್ನೋ ಶ್ರೇಷ್ಠ ಅಂತ ಅಭಿಪ್ರಾಯ ಅಲ್ಲ. ಉಪವಾಸ ಮಾಡಬೇಕು ಅಂತ ಅಭಿಪ್ರಾಯ. ಅರ್ಥ ಆಯ್ತಾ? ದೂಷಣ ಅನುಮಾನ ಅಂತ ಹೆಸರು. ಯಾವುದನ್ನು ಅಲ್ಲೆಲ್ಲ ತಿನ್ನೋದಿಲ್ಲ ಅಂತ ಹಾಕಿದರೆ ಏಕಾದಶಿ ಮಾಡು ಅಂತ ಅರ್ಥ. ಅದಕ್ಕೆ ಅಪಸಿದ್ಧಾಂತ ಅಂತ ಕರಿಬಾರ್ದು. ಇಂಥ ವಿಷಯ ಬಂದಾಗ ಅಪಸಿದ್ಧಾಂತ ಅಂತ ಕರಿಬಾರ್ದು. ಅಥೋ ನ ದೂಷಣೆ ಅಪಸಿದ್ಧಾಂತಾದಿ. ಇಷ್ಟಾಪತ್ತಿ ಸಿದ್ಧ ಸಾಧನತ್ವಾತ್ ಅಸಂಗತಮೇವ. ಇಷ್ಟಾಪತ್ತಿ ಅನ್ನೋದು ಸಿದ್ಧ ಸಾಧನವಾದ್ದರಿಂದ ಅಸಂಗತನೇ. ಇಷ್ಟು ಹೇಳಿ ಗ್ರಂಥ ಮುಕ್ತಾಯ ಮಾಡ್ತಾರೆ ಆಚಾರ್ಯರು. ಪ್ರಮಾಣ ಲಕ್ಷಣ ಇದು. ಆನಂದತೀರ್ಥ ಮುನಿನಾ ಬ್ರಹ್ಮತರ್ಕೋಕ್ತಿ ಮಾರ್ಗತಃ ಮಾನಲಕ್ಷಣಮಿತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮಸಿದ್ಧಯೇ. ಆನಂದತೀರ್ಥ ಮುನಿನಾ ಬ್ರಹ್ಮತರ್ಕೋಕ್ತಿ ಮಾರ್ಗತಃ ಮಾನಲಕ್ಷಣಂ ಅಂದರೆ ಪ್ರಮಾಣ ಲಕ್ಷಣಂ ಇತ್ಯುಕ್ತಂ ಸಂಕ್ಷೇಪಾತ್ ಬ್ರಹ್ಮಸಿದ್ಧಯೇ. ಸಂಕ್ಷೇಪವಾಗಿ ಹೇಳಿದ್ದೇವೆ. ಆಚಾರ್ಯ ಹೇಳೋದೆಲ್ಲ ಸಾಮಾನ್ಯ ಸಂಕ್ಷೇಪನೆ. ಎಷ್ಟು ವಿಸ್ತಾರ ಮಾಡಿದ್ರೂ ಸಂಕ್ಷೇಪ ಇರೋದು. ಆಚಾರ್ಯ ಸ್ಟೈಲ್ ಬಗ್ಗೆ ಟೀಕಾರ ಹೇಳ್ತಾರೆ. ಗಂಭೀರಯಾವಾಚ ವಿಕ್ಷಿಪ್ಯ ವರ್ಣಿತ. ಗಂಭೀರವಾದ ಮಾತು ಒಂದು ಕಡೆ ಹೇಳೋದಿಲ್ಲ, ಹೇಳಿದ್ದನ್ನು ಕೂಡ ಹೇಗೆ ಹೇಳ್ತಾರೆ ಸಂಗ್ರಹ ಮಾಡಿ ಹೇಳ್ತಾರೆ. ಆದ್ದರಿಂದ ಓದ್ಬೇಕಾದ್ರೆ ಹೇಗಿರಬೇಕೋ ಹುಷಾರಾಗಿ ಓದಬೇಕು. ಆನಂದತೀರ್ಥ ಮುನಿನ ಬ್ರಹ್ಮತರ್ಕೋಕ್ತಿ ಮಾರ್ಗತಃ. ನಿಮಗೆ ಬೇಸಿಸ್ ಯಾವುದು? ಉಳಿದವ್ರು ಯಾರು ಹಾಗೆ ಹೇಳೋದಿಲ್ಲ. ಯಾಕೆಂದರೆ ಬೇಸಿಸೇ ಇಲ್ಲ ಅವರಿಗೆ. ಬರೀ ತಮ್ಮ ಯುಕ್ತಿಯಿಂದ ಬುದ್ಧಿಯಿಂದ ಹೇಳ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಬ್ರಹ್ಮತರ್ಕೋಕ್ತಿ ಮಾರ್ಗತಃ. ಇದು ಪ್ರಮಾಣ ಅಂದರೆ ತರ್ಕಶಾಸ್ತ್ರ. ತರ್ಕಶಾಸ್ತ್ರಕ್ಕೆ ಮೂಲಭೂತ ಗ್ರಂಥ ಯಾವುದು? ಬ್ರಹ್ಮತರ್ಕ. ಬ್ರಹ್ಮತರ್ಕ ತರ್ಕಶಾಸ್ತ್ರಂ ಅನುವ್ಯಾಖ್ಯ ಅಂತ ಹೇಳಿದ್ದಾರೆ. ಅದ್ರ ಬೇಸಿಸ್ ಮೇಲೆ ಹೇಳಿರೋದ್ರಿಂದ ಅದು ಬೇಸಿಸ್ ಇದೆ. ಒಂದು ಬೇಸಿಸ್ಸು ಶಾಸ್ತ್ರ, ಇನ್ನೊಂದು ಬೇಸಿಸ್ಸು ಅನುಭವಕ್ಕೆ ಒಪ್ಪೋದು. ಆಚಾರ ಸಿದ್ಧಾಂತ ಎರಡು ಕಡೆಯಿಂದ ನೋಡಬೇಕು. ಆ ಕಡೆಯಿಂದ ಪ್ರಮಾಣಗಳಿದೆ, ಈ ಕಡೆಯಿಂದ ಮನಸ್ಸು ಒಪ್ಪುತ್ತೆ. ಎರಡು ಕರೆಕ್ಟ್ ಆಯ್ತಾ? ಅರ್ಥ ಆಯ್ತಾ? ಅವ್ರು ಏನು ಹೇಳ್ತಾರೆ? ಬುದ್ಧಿಯಿಂದ ಹೇಳ್ತಾರೆ, ಪ್ರಮಾಣ ಇಲ್ಲ. ಮನಸ್ಸಿಗೆ ಒಪ್ಪೋದಿಲ್ಲ, ಈ ಕಡೆಯೂ ಇಲ್ಲ. ಎರಡು ದೋಷನೂ ಬಂತು ಅವರಿಗೆ. ಮನಸ್ಸು ಒಪ್ಪಿದ ಮೇಲೆ ಏನದು? ಪ್ರಮಾಣ. ಅರ್ಥ ಆಯ್ತಾ? ಅನುಭವ ಸಾಕ್ಷಿ ಎಂಬುದು ಏನು ಯಾವಾಗಲೂ ಎಂಥದ್ದು? ತಪ್ಪನ್ನು ಒಪ್ಪೋದೇ ಇಲ್ಲ. ತಪ್ಪನ್ನು ಒಪ್ಪೋದೇ ಇಲ್ಲ. ಸಾಕ್ಷಿಯ ವೈಶಿಷ್ಟ್ಯ ಅದು. ಕನ್ವಿಕ್ಷನ್ ಅಂದರೆ ಅದೇನೆ. ಕನ್ವಿಕ್ಷನ್ ಏನರ್ಥ? ಸಾಕ್ಷಿ ಒಪ್ಪಿದೆ ಅಂತ ಅರ್ಥ. ಯಾವುದು ಸಾಕ್ಷ್ಯಗೃಹೀತವಾದ ಜ್ಞಾನ ಅನ್ನೋ ಏನಂತ ಕರಿಬೇಕು? ಕನ್ವಿಕ್ಷನ್ ಅಂತ ಕರೀತಾರೆ. ಎಷ್ಟು ಇನ್ನೂ ಕನ್ವಿನ್ಸ್ ಆಗಲಿಲ್ಲ ಅಂತ ಏನರ್ಥ? ಸಾಕ್ಷಿ ಒಪ್ತಾ ಇಲ್ಲ ಅಂತ. ಅದು ಉಳಿದವ್ರ ಸಾಕ್ಷಿ ಅಲ್ಲ, ನಮ್ಮ ಸಾಕ್ಷಿ ಒಪ್ತಾ ಇಲ್ಲ. ಈ ಹೊರಗಿಂದೆಲ್ಲ ಹೊರಗಿನವ್ರ ಸಾಕ್ಷಿ ಕೇಳೋದು. ಹೊರಗಿನ ಸಾಕ್ಷಿಗೆ ಏನರ್ಥ? ಇನ್ನೊಬ್ಬನ ಹೇಳಬೇಕು ಅಂತ ಅರ್ಥ. ನಮ್ಮ ಸಾಕ್ಷಿ ನಮ್ಮದೇ ಹೇಳಬೇಕು. ಉಲ್ಟಾ ಪಲ್ಟಾ ಇದೆ. ಸೊ ಈ ಸಾಕ್ಷಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೊರಗಿನ ಸಾಕ್ಷಿನ ಕರಿ ಅಂತಾರೆ. ಈ ಸಾಕ್ಷಿ ಕರಿಯಾಗಿಲ್ಲ. ಎಲ್ಲಿದೆ ಅದು? ಒಳಗೆ ಇದೆ. ಸಾಮಾನ್ಯ ಜನ ಅರ್ಥ ತಿಳ್ಕೊಂಡ್ಬಿಟ್ಟಾಗ ಸಾಕ್ಷಿ ಕೊಟ್ಟು ಹೇಳಬೇಕು ಅಂದರೆ ಈ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸಾಕ್ಷಿ ಅನ್ನೋ ಪದ ಆ ಅರ್ಥದಲ್ಲಿ ಬಂದಿಲ್ಲ. ಅಥೋನ ದೂಷಣೆ ಆನಂದತೀರ್ಥ ಮುನಿನಾ. ನೀವು ಹೇಳಿದ್ದನ್ನು ಯಾಕೆ ಒಪ್ಪಬೇಕು ಅಂದರೆ ಇನ್ನೊಂದು ಅರ್ಥ. ಮುನಿ ಅಂದರೆ ಮನನಾನ್ ಮುನಿ ರುಚ್ಯತೆ ಅಂತಿದೆ. ಒಂದು ಶಾಸ್ತ್ರ ಪ್ರಮಾಣ ಕೊಡ್ತೀವಿ, ಮನಸ್ಸು ಇಡಿಸ್ತದೆ. ಮತ್ತು ನಾವು ಮನನ ಮಾಡಿ ಸಿದ್ಧ ಮಾಡಿಕೊಂಡವರು. ಆಲೋಚನೆ ಸರ್ವ ವಿಷಯ ರುಜೋಗ ಜ್ಞಾನಂ. ಆದ್ದರಿಂದ ನಾವು ಬರೀ ಹೇಳುತ್ತೆ ಅಂತ ಹೇಳೋದಲ್ಲ, ನಾವು ಕನ್ವಿನ್ಸ ನಿಮಗೆ ಹೇಳ್ತಿರೋದು ಅಂತ ಅರ್ಥ. ಆನಂದತೀರ್ಥ ಮುನಿನಾ ಬ್ರಹ್ಮತರ್ಕೋಕ್ತಿ ಮಾರ್ಗತ. ಹೇಳಿದವರು ಕೇಪಬಲ್ಲು. ಆನಂದತೀರ್ಥ ಮನನ ಮಾಡಿದ ಮುನಿಗಳು. ಆಮೇಲೆ ಪ್ರಳಯ ಕಾಲದಲ್ಲೂ ಮನನ ಮಾಡ್ತಕ್ಕಂಥ ಮಹಾನುಭಾವರು. ಗ್ರಂಥ ಬ್ರಹ್ಮತರ್ಕ ಬೇಸಿಕ್ ವರ್ಕ್ ಅದು. ಇದು ಪ್ರಮಾಣ ಲಕ್ಷಣ. ಉದ್ದೇಶ ಯಾಕೆ ಹೇಳಿದ್ರಿ ಇದನ್ನೆಲ್ಲ ಕೂಡ ಅಂತ ಕೇಳಿದರೆ ಸಂಕ್ಷೇಪಾತ್ ಬ್ರಹ್ಮಸಿದ್ಧಯೇ. ಬ್ರಹ್ಮಸಿದ್ಧಿ ಅಂದ್ರೇನು? ಪರಮಾತ್ಮನ ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಹೇಳಿರೋದು. ಯಾರು ನಮಗೆ ಎಲ್ಲೇ ಊರಿಗೆ ಹೋಗಬೇಕಾಗಿದೆ, ಪ್ರಶ್ನೆ ಕೇಳಬೇಕು, ಯಾವಾಗ ಹೇಗೆ ಹೋಗಬೇಕು ದಾರಿ ಕೇಳಿದ್ರೆ ಅರ್ಥ ಇದೆ.
ನಾವು ಹೋಗೋ ಉದ್ದೇಶನೇ ಇಲ್ಲ, ದಾರಿ ಕೇಳಿದ ಪ್ರಯೋಜನ ಇಲ್ಲ. ಪ್ರಮಾಣ ಅಂಬೋದೇನೋ ದಾರಿ ಇದು. ಎಲ್ಲಿ ಹೇಳಿದ್ದಾರೆ ಇದನ್ನು? ಲೋಕಾನಾಂ ಅವಲೋಕಾಯ. ಎಲ್ಲಿ? ಅದ್ವೈತದೊಳಗೆ ನಾರಾಯಣ ಪ್ರಾರ್ಥನೆ ಮಾಡೋಕೆ ಹೇಳ್ತಾರೆ. ಲೋಕಾನಾಂ ಅವಲೋಕಾಯ. ಒಂದು ಜಲ್ಲ ನೋಡಬೇಕಾಗಿದೆ ನಾವೀಗ. ನೋಡ್ಬೇಕಾದ್ರೆ ಏನು ಬೇಕು? ಕಣ್ಣು ಬೇಕು. ಕಣ್ಣು ಯಾವುದು ಒಂದಿದ್ರೆ ಸರಿ ಹೋಗಲ್ಲ, ಎರಡು ಇರಬೇಕು. ಎರಡು ಕಣ್ಣು ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಒಂದು ಕಣ್ಣು ಯಾವುದು? ಪ್ರಮಾಣ ಲಕ್ಷಣ. ಇನ್ನೊಂದು ಕಣ್ಣು ಯಾವುದು? ಕಥಾ ಲಕ್ಷಣ. ಅದು ಎರಡು ಓದೋದ್ರೆ ಕಣ್ಣಿಲ್ದ ದಾರಿ ಹೋದಾಗ ಲೆಕ್ಕ. ಗೊತ್ತಾಯ್ತಾ? ಕಣ್ಣಿಲ್ದವ್ರು ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರಾ? ಸಾಧ್ಯ. ಎಷ್ಟೇ ಒಂದು ಕಾಲಿಗೆ ಎಕ್ಸ್ಪರ್ಟ್ ಆಗಿರ್ಬೋದು, ಈಗಿಲ್ಲ ಅಂದರೆ ಇಲ್ಲ. ಸಂಕ್ಷೇಪಾತ್ ಬ್ರಹ್ಮಸಿದ್ಧಯೇ. ಒಟ್ಟು ಯಾವುದೇ ಶಾಸ್ತ್ರದ ಪ್ರಮಾಣದ ಅಲ್ಟಿಮೇಟ್ ಗುರಿ ಏನು ಅಂದರೆ ದೇವ್ರನ್ನ ತಿಳ್ಕೊಬೇಕು ನಾವು, ಅಷ್ಟೇ. ಅಲ್ಲಿಗೆ ಎಂಡಾಗಬೇಕು. ಅದಾಗದೆ ಹೋದರೆ ಪ್ರಮಾಣಕ್ಕೆ ಅರ್ಥ ಇಲ್ಲ. ಲೋಕದ ಪ್ರಮಾಣಲ್ಲೇ ಯಾವುದಕ್ಕೆ ಉಪಯೋಗ ಆಗುತ್ತಿದೋ? ಲಿಮಿಟೆಡ್ ಸೆನ್ಸ್ ಅಲ್ಲ, ಅಷ್ಟೇ, ದೊಡ್ಡದಲ್ಲ. ಆದರೆ ಈ ಪ್ರಮಾಣ ಲಕ್ಷಣ ಇದು ಯಾಕೆ ಇದರಿಂದ ಲೋಕದ ಪ್ರಮಾಣಗಳಿಂದ ಯಾಕೆ ನಮಗೆ ಮೋಕ್ಷ ಆಗೋದಿಲ್ಲ ಅಂದರೆ ಅದು ಆಗಮ ಒಪ್ಪೋದಿಲ್ಲ. ಅಂದರೆ ದೇವ್ರನ್ನ ಹೇಳೋದಿಲ್ಲ. ದೇವ್ರನ್ನ ಹಿಡದೆ ಹೋದಾಗ ಏನು ಉಪಯೋಗ? ಮುಖ್ಯವಾದ್ದೇ ಇಲ್ಲ ಅದು ಇದರೊಳಗೆ ಏನಿದೆ? ನಮ್ಮ ಶಾಸ್ತ್ರದೊಳಗೆ 3 ಇದೆ: ಪ್ರತ್ಯಕ್ಷ, ಅನುಮಾನ, ಆಗಮ. 3 ತಿಳ್ಕೊಂಡ್ರೆ ಪ್ರತ್ಯಕ್ಷಕ್ಕೆ ಜಗತ್ತು ಕಾಣಿಸ್ತದೆ, ಆಗಮಕ್ಕೆ ಜಗನ್ನಾಥ ಕಾಣಿಸ್ತಾನೆ. 2 ಆಗೋಯ್ತು. ಸೈನ್ಸ್ ಎಲ್ಲ ಏನು ಮಿಸ್ ಮಾಡ್ಕೊಳ್ತೋ? ಆಗಮ ಇಲ್ಲ. ಅದಕ್ಕೆ ಸೈನ್ಸ್ಗೆ ಆಗಮನೇ ಇಲ್ಲ. ಅದರಿಂದಾಗಿಯೇ ಎಷ್ಟೇ ಸರಿ ಇದ್ದರೂ ಜಗತ್ತಿನ ಬಗ್ಗೆ ಅಷ್ಟೇ ಹೊರತೋದು ಯಾವುದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ? ದೇವ್ರ ಬಗ್ಗೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಇದು ಸ್ಕೋಪೇ ಬೇರೆ. ಇದು ಸೈನ್ಸ್ ಕೊಟ್ಟು ಫಿಲಾಸಫಿ ಅಂದರೆ ನಾವು ಆಗಮ ಒಪ್ಪಾರ್ದು ಅಂತಾಗುತ್ತೆ, ಅಥವಾ ಅದು ಆಗಮ ಒಪ್ಪಿದೆ ಅಂತ. ಎರಡೂ ಅಲ್ಲ. ಆದ್ದರಿಂದ ಸೈನ್ಸ್ ಬೇರೆ, ಫಿಲಾಸಫಿ. ಸೈನ್ಸ್ ಎರಡನ್ನೂ ಒಪ್ಪಿದೆ. ಪ್ರತ್ಯಕ್ಷ, ಅನುಮಾನ ಎರಡನ್ನೂ ಒಪ್ಪುತ್ತೆ, ಆಗಮ ಒಪ್ಪೋದಿಲ್ಲ. ಆದ್ದರಿಂದ ಆಗಮ ಒಪ್ಪದೇ ಹೋಗಿರೋದ್ರಿಂದ ಲೌಕಿಕದಲ್ಲಿ ಎಷ್ಟೇ ನೀವು ಓದಿದ್ರು ಏನೇ ಆದರೂ ದೇವ್ರಿಗೆ ಕಾಣೋಕ್ಕೆ ಸಾಧ್ಯತೆ ಇಲ್ಲ. ನಮಗೆ ಮೋಕ್ಷ ಕೊಡೋದು ಯಾರು? ದೇವರು. ಅಂದಮೇಲೆ ದೇವರು ತಿಳಿಸ್ತಾ ಹೋದ್ರೆ ಏನು ಉಪಯೋಗ? ನಮ್ಮ ಗುರಿ ಏನೋ ಆ ಗುರಿನ ಹೇಳದೆ ಹೋದರೆ, ಅದನ್ನು ತೋರಿಸ್ದೇ ಹೋದರೆ ಗೈಡೆನ್ಸೇ ಅಲ್ಲ. ಅದ್ರ ಪ್ರಮಾಣಗಳ ಮುಖ್ಯವಾದ ತಾತ್ಪರ್ಯ ಬ್ರಹ್ಮಸಿದ್ಧಯೇ. ಅದು ಯಾರಿಗೆ ಆಗಮ? ಯಾರಿಗೆ ಆಗಮ? ದೇವ್ರ ತಿಳಿಸೋ ಆಗಮ ಅಲ್ಲ. ಎಂಥ ಆಗಮ ಅದು? ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ, ಉಳಿದವರಿಗೆ ಉಪಯೋಗ ಇಲ್ಲ, ನಿಮಗಷ್ಟೇ ಉಪಯೋಗ ಇರೋದು. ಉಳಿದವ್ರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ, ಹೊರದವ್ರಿಗೆ ಉಪಯೋಗ ಬರೋಲ್ಲ. ಅವರೊಬ್ಬರಿಗೆ ಸೇಲ್ಡ್ ಇದೆ, ಯಾರಿಗೆ ಉಪಯೋಗ? ಅವನೊಬ್ಬರಿಗೆ ಕದ್ಕೊಂಡು ಹೋದರೆ ಅವ್ರು ನಷ್ಟ ಮಾಡ್ಬೋದೇ ಹೊರತು ಅವನಿಗೆ ಸೇಲ್ಡ್ ಕದ್ದು ಮಾತ್ರಕ್ಕೆ ಅವನಿಗೆ ಸಂತೆ ಸೇಲ್ಡ್ ಕರ್ಕೊಳಕ್ಕೆ ಬರಲ್ಲ. ಅದನ್ನು ಇವನಿಗೆ ಇಲ್ದಾಗ ಆಯ್ತು ಅಷ್ಟೇ. ಈ ಚಿನ್ನ ಹಾಗಲ್ಲ, ಕದ್ರೆ ಏನಾಯಿತು? ಇವನಿಗೆ ಇಲ್ಲ, ತನಗೆ ಬಂತದು. ಈ ಸೇಲ್ಡ್ ಕದ್ರೆ ಏನು ಉಪಯೋಗ ಇಲ್ಲ. ಅದರಿಂದ ಮಾರ್ಕ್ಸ್ ಕಾರ್ಡ್ ಕದ್ರೆ ಏನು ಉಪಯೋಗ? ಫಸ್ಟ್ ರ್ಯಾಂಕಿನ ಮಾರ್ಕ್ಸ್ ಕಾರ್ಡ್ ಕದ್ದ, ಏನು ಉಪಯೋಗ ಅದರಿಂದ? ಇವನಿಗಂತೂ ಕೊಡೋದಿಲ್ಲ ಕೆಲಸ, ಇವನಲ್ಲ, ಅದರಿಂದ ಕೊಡೋದಿಲ್ಲ. ಅವನಿಗೆ ಯಾವುದೋ ಒಂದು ಪಾಪ ಇಂಟರ್ವ್ಯೂ ಮಿಸ್ ಆಯಿತು, ಕೆಲಸ ಹೋಯ್ತು ಅಷ್ಟೇ. ಅವನಿಗೆ ಲಾಸ್ ಇದೆ, ಇವನಿಗೆ ಲಾಭ ಇಲ್ಲ. ಅವನಿಲ್ಲ ಲಾಸ್ ಮಾಡಿದ್ದೆ ಇವನಿಗೆ ಲಾಭ ಅಂತ ತಿಳ್ಕೊಂಡ್ರೆ ಆಗ್ಬೋದು ಅಷ್ಟೇ. ಅದು ತಪ್ಪದು. ಇದು ಪ್ರಮಾಣ. ಈ ನಮಗೆ ಐಡಿಯಾ ಬರುತ್ತೆ. ಪ್ರಮಾಣದ ಉದ್ದೇಶ ಏನು ಅಂತ ಕೇಳಿದರೆ ದೇವರು ತಿಳಿಸ್ಕೊಂಡಾಗ ಮಾತ್ರ ಅದು ಪ್ರಮಾಣ ಆಗುತ್ತೆ, ಇಲ್ಲದೆ ಹೋದರೆ ಇಲ್ಲ. ಆಚಾರ್ಯ ಏನು ಹೇಳಿದರು? ಬ್ರಹ್ಮತರ್ಕೋಕ್ತಿ ಮಾರ್ಗಥ ಅಂತ ಹೇಳಿದರು. ಎಲ್ಲಿದೆ ಬ್ರಹ್ಮತರ್ಕಗಳು ಅಂದರೆ ಅನುವ್ಯಾಖ್ಯಾನದಲ್ಲಿ ಕೋಟ್ ಮಾಡ್ತಾರೆ, ಮತ್ತು ಬೃಹದ್ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಎರಡೂ ಇದೆ. ಬ್ರಹ್ಮತರ್ಕದ ವಾಕ್ಯಗಳೇ ಕೋಟ್ ಮಾಡ್ತಾರೆ, ಕರೆಕ್ಟಾಗಿ ಮ್ಯಾಚ್. ಅಥವಾ ತತ್ವಜ್ಞಾನದಲ್ಲೇ ಕೋಟ್ ಮಾಡಿದ್ದಾರೆ, 3 ಕಡೆ ಕೋಟ್ ಮಾಡ್ತಾರೆ. ಆದ್ದರಿಂದ ವಾಕ್ಯಗಳ ಡೈರೆಕ್ಟ್ ಸಿಗೋದ್ರಿಂದ ಅದ್ರ ಬೇಸಿಸ್ ಮೇಲೆ ಬಂದಿದೆ. ಇದು ಸಿಂಪಲ್ ಆಗೋದು, ಬರೀ ಮಾತು ಹೇಳಿ ಬಿಡಲಿಲ್ಲ, ವಾಕ್ಯನೂ ಕೋಟ್ ಮಾಡಬೇಕು. ಅಷ್ಟು ಹೇಳಿ ಈಗ ಮುಕ್ತಾಯ ಮಾಡ್ತಾ ಇದ್ದಾರೆ. ಹೌದು. ಯಾಕೆ ವಿಭಾಗ ಮಾಡಿದ್ದಾರೆ? ಕೇವಲ ಪ್ರಮಾಣ ಎಷ್ಟು ತೊಗೋಬೇಕು ಅಷ್ಟು ಮಾತ್ರ. ಕೇವಲ ಪ್ರಮಾಣ ಅಲ್ಲ ಅಂತ ಹೇಳೋದು ಕೂಡ ಏನದು? ಎಚ್ಚರಿಕೆ. ಅದು ಗೊತ್ತಾಯ್ತು, ಎಚ್ಚರಿಕೆ ಕೊಡ್ತಿದ್ದಾರೆ. ಅಯೋಗ್ಯ ಜ್ಞಾನನ ನೀವು ಡಿಪೆಂಡ್ ಆಗಬೇಡಿ ಅದರ ಮೇಲೆ ಅಂತ ಅರ್ಥ. ಅಯೋಗ್ಯ ಜ್ಞಾನದ ನೇಚರ್ ಇಷ್ಟು ಅಂತ ಹೇಳಿದ ಮೇಲೆ ಹುಷಾರಾಗಿಬೇಡಿ, ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಉಳಿದಂತೆ ಡಿಪೆಂಡ್ ಆಗಬಾರ್ದು ಅಂತ ಅರ್ಥ. ಎಚ್ಚರಿಕೆ ಅದು. ಎಲ್ಲಿ ಬಿಡುದು ತಾತ್ವಿಕ ಯೋಗದಿಂದಲೇ ಶುರುವಾಯಿತು ತಪ್ಪಿದೆ ಅಂತ ಹೇಳೋದು. ಗೊತ್ತಾ? ಅದಕ್ಕೆ ಅವರಿಬ್ಬರೇ ಅವ್ರು ತೊಗೊಳ್ಬೇಕಾದ್ರೆ 3 ಜನ ಮಾತ್ರ ತೊಗೊಂಡ್ರೆ ಅಂತ ಹೇಳಬೇಕು. ಅದಕ್ಕೆ ಸುಧಾದಲ್ಲಿ ಹೇಳಬೇಕಾದ್ರೆ ಆನಂದ ತೀರ್ಥರ ಕೊನೆ ಹೇಳ್ತಾರೆ, ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ಶುದ್ಧಂ ಪ್ರಮಾಣಂ ಅಂತ ಆಚಾರ್ಯ ಕರೆದರು. ವ್ಯಕ್ತಿನ ಪ್ರಮಾಣ ಅಂತ ಕರಿಬಾರ್ದು. ಯಾತಕ್ಕೆ ಕರೆದರು ಅಂದರೆ ಅವು ಎಂದೂ ತಪ್ಪು ಹೇಳೋದಿಲ್ಲ, ಆದ್ದರಿಂದ ಹೋಗ್ಬೇಕು. ಇಲ್ಲದೆ ಹೋದರೆ ಏನು ಮಾಡಬೇಕದು? ಆ ಹೇಳಾಗಿಲ್ಲ ಉಳಿದವರಿಗೆ. ಆ ವ್ಯಕ್ತಿ ಪ್ರಮಾಣ ಅಂತ ಹೇಳಬಾರ್ದು. ದೇವ್ರನ್ನ ಹೇಳ್ಬೋದು, ಮಹಾಲಕ್ಷ್ಮಿನ ಹೇಳ್ಬೋದು, ರುಜುಗಳನ್ನು ಹೇಳ್ಬೋದು, ಪುರುಷ ರುಜುಗಳು, ಸ್ತ್ರೀ ರುಜುಗಳು ಆಗಬಹುದು. ಆಮೇಲೆ ಅವ್ರಿಗೆ ಏನಂತ ಹೇಳಬಾರ್ದು? ಅವರೇ ಪ್ರಮಾಣ ಅಂತ ಹೇಳಬಾರ್ದು. ಗೊತ್ತಾಯ್ತು? ಅವ್ರ ಮಾತು ಹೇಳಬೇಕು. ಸರಿ ಇದ್ದರೆ ಸರಿ, ಇಲ್ಲೋದ್ರಿಲ್ಲ. ಅವರಷ್ಟಕ್ಕೆ ಪ್ರಮಾಣ ಆಗಲಿ ಬರೋದಿಲ್ಲ.
ಮತ್ತು ಬ್ರಹ್ಮ ಸಿಂಪಲ್ ಅದು. ಈ ಪ್ರಮಾಣ ಲಕ್ಷಣದ ಬೇಸಿಸ್ ಮೇಲೆ ಪ್ರಮಾಣ ಪದ್ಧತಿ ಬರೆದ್ರು. ಪ್ರಮಾಣ ಲಕ್ಷಣದ ಬೇಸಿಸ್ ಮೇಲೆ ತರ್ಕತಾಂಡವ ಬರೆದ್ರು. ಇದು ಬ್ರಹ್ಮತರ್ಕಕ್ಕೆ ಬೇಸಾಗಿರೋದ್ರಿಂದ ತರ್ಕತಾಂಡವ ಏನಾಯಿತು? ಬ್ರಹ್ಮತರ್ಕ ಬೇಸಾಯ್ತಲ್ಲ, ಗೊತ್ತಾಯ್ತಾ? ಇಲ್ಲಿ ಏನು ಇಷ್ಟೆಲ್ಲ ಓದಿದ್ದೆ ಅದಿಷ್ಟು ಇದು ಸರಿಯಾಗಿ ಓದಿಬಿಟ್ರೆ ತರ್ಕತಾಂಡವ ಅರ್ಥ ಆಗುತ್ತೆ, ಗೊತ್ತಾಯ್ತಾ? ಇದ್ರ ಓದಿದ್ರೆ ಏನೇನೂ ಅರ್ಥ ಆಗೋದಿಲ್ಲ. ಕಣ್ಣಿಲ್ದವ್ನು ಕಣ್ಣಿದು ಕಣ್ಣು ಅಂತ ಹೇಳಿದ ಮೇಲೆ ಇಲ್ಲದೆ ಹೋದರೆ ಏನೂ ಅರ್ಥ ಆಗಲ್ಲ. ಸೊ ಪ್ರಮಾಣ ಲಕ್ಷಣ ಅಂತ ಓದದೆ ಹೋದರೆ ಡೈರೆಕ್ಟ್ ತುಂಬ ಜನ ತತ್ವಪ್ರಕಾಶ ಡೈರೆಕ್ಟ್ ಓದ್ತಾರೆ. ತತ್ವಪ್ರಕಾಶಿಕ ಅದು ಕೂಡ ಸಾಮಾನ್ಯ ಅಲ್ಲ. ಸುಧಾ ಓದೋರು ಇದ್ದಾರೆ ಡೈರೆಕ್ಟಾಗಿ. ಆದರೆ ಆ್ಯಕ್ಚುಲಿ ಏನು ಓದಬೇಕು? ಪ್ರಮಾಣ ಲಕ್ಷಣ ಶುರು ಮಾಡಬೇಕು. ಪ್ರಮಾಣ ಲಕ್ಷಣ, ಕಥಾಲಕ್ಷಣ, ತತ್ವಸಂಖ್ಯಾನ, ತತ್ವವಿವೇಕ, ಆಮೇಲೆ ಖಂಡನತ್ರಯ, ತತ್ವೋದ್ಯೋತ ಇಷ್ಟು ಓದಿಬಿಟ್ರೆ ಒಂದು ಫಸ್ಟ್ ಕ್ಲಾಸ್, ಒಂದು ಸ್ಟೇಜ್ ಡಿಗ್ರಿ ಸ್ಟೇಜ್ ಇದ್ದಾಗ ಲೆಕ್ಕ, ಒಂದು ಡಿಗ್ರಿ ಮುಗಿದಾಗ ಲೆಕ್ಕ. ಮುಂದಿಂದೆಲ್ಲ ಪಿ ಜಿ ಕ್ಲಾಸ್ ಇದ್ದಾಗ. ಅದು ಮುಂದಿನ ಇವು ಡೈರೆಕ್ಟ್ ಅದನ್ನೇ ಓದಿಬಿಡ್ತಾರಲ್ಲ, ಅದು ಕೇಳಿದ್ದಷ್ಟೇ ಕೇಳಿ ಬಿಟ್ಟು ಹೋಗ್ಬಿಡೋದು. ಕೇಳ್ಬೇಕಾದ್ರೆ ಅರ್ಥ ಆದಾಗುತ್ತೆ. ಆಮೇಲೆ ನೋಡಿದ್ರೆ ಅವರೇ ಹೇಳೋಕ್ಕೆ ಪುಸ್ತಕ ವರ್ಕ್ ಎಕ್ಸಾಂಪಲ್ ಇರುತ್ತೆ, ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ಮುಚ್ಚಿದ ತಕ್ಷಣ ಮುಚ್ಚೋಗ್ಬಿಡು, ನೆಕ್ಸ್ಟ್ ಸ್ಟೆಪ್ಪೇ ಬರೋದಿಲ್ಲ. ಎಷ್ಟೋ ಸಲ ನೋಡಿದಾಗ ಕಾಣಿಸುತ್ತೆ, ಇವರಿಗೆ ಗೊತ್ತಾಗ್ಬಿಟ್ಟಿದ್ರೆ ಮಾಡ್ತಾ ಹೋಗ್ತಾರೆ. ನೋಡೋದು ಎಷ್ಟಿದ್ರೂ ಕೂಡ ಹೇಗೋ ಹಾಗೆ ಆ ರೀತಿಯಲ್ಲಿ ಇದನ್ನು ಓದಬೇಕು. ಹೌದು. ಹಾಂ, ಪರಶುಕ್ಲತ್ರ ಯಾರು ಅಂತ ಹೇಳಿದ್ರೆ ಉತ್ತರ ಸಿಕ್ಬಿಡುತ್ತೆ. ಯಾರು ಪರಶುಕ್ಲತ್ರ ಇರು? ಯಾರ್ಯಾರು ಪರಶುಕ್ಲತ್ರ ಯಾರು? ಹಾಂ, ಆಮೇಲೆ ಅಷ್ಟೇ. ಮೊದಲು ಮಹಾಲಕ್ಷ್ಮಿ ಅವರೊಬ್ಬರೇ. ಇಲ್ಲಿ ರುಜುಗಳು ಅಂದರೆ ಎಲ್ಲ ಪುರುಷ ರುಜುಗಳು ಬಂದರು, ಎಲ್ಲ ಸ್ತ್ರೀ ರುಜುಗಳು ಬಂದರು. ಮೂರಾಯಿತು. ದೇವರು ಸೇರಿಸಬಾರ್ದು. ಅದಕ್ಕೆ ದೇವ್ರ ಬಗ್ಗೆನೇ ಮಾತಾಡ್ತಿರೋದು ನಾವಾಗ. ದೇವ್ರ ಬಗ್ಗೆ ಯಾರು ಪೂರ್ಣ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ಮಾತಾಡ್ಬೇಕಾದ್ರೆ ಯಾರು ಬರೋದಿಲ್ಲ ಅದರಲ್ಲಿ? ದೇವ್ರ ವಿಷಯ ಅಲ್ಲ. ಉಳಿದು ಮೂರು ಜನ ಮಾತ್ರ ಪರ್ಫೆಕ್ಟ್ ತಿಳ್ಕೊಂಡು. ಯಾಕೆ ಲಿಂಕ್ ಇದೆ? ಯಾಕೆ ಅವ್ರು ತಪ್ಪೇ ಮಾಡೋದಿಲ್ಲ. ಆದ್ದರಿಂದ ಅವ್ರಿಗೆ ಹೇಳ್ಬೋದು ಪ್ರಮಾಣ ಅಂಥೇಳಿ. ಇವತ್ತು ಆಚಾರ ಬಿಟ್ಟು ಎಲ್ಲರೂ ಪ್ರಮಾಣ ಅಂತ ಹೇಳೋ ಕಾಲ ಬಂದಿದೆ. ಆಚಾರ ಹೇಳಿದ್ರೆ ನಮ್ಮವ್ರು ಹೇಳಿದರು ಅಂತ ಆಗಲ್ಲ. ಅವ್ರು ಹೇಳಿದ್ರೆ ವ್ಯಾಲಿಡ್. ಬರೀ ವ್ಯಕ್ತಿ ಇದ್ದಾನೆ, 100 ಜನ 1000 ಜನ ಜಡ್ಜ್ ಹೇಳ್ತಾರೆ ಬಂದಾಗ. ಜಡ್ಜ್ ಹೇಳ್ತಾನೆ ಅಂದ ತಕ್ಷಣ ಒಬ್ಬನೇ ಅಷ್ಟೇ ಎಂಟೈರ್ ಕಂಟ್ರಿ ಅವ್ನು ಮಾತು ಕೇಳಬೇಕು. ಅರ್ಥ ಆಯ್ತಾ? ಅಷ್ಟು ಜನ ಹೇಳಿದ್ರೆ ಕೇಳಾಗಿಲ್ಲ, ಅವ್ನು ಒಬ್ಬ ಹೇಳಿದ್ರೆ ಕೇಳ್ಬೋದು. ಕಾಂಪಿಟೆನ್ಸ್ ಇದೆ, ಉಳಿದವ್ರಿಗೆ ಕಾಂಪಿಟೆನ್ಸ್ ಇಲ್ಲ. ಜಡ್ಜ್ ಪ್ರಮಾಣ ಅಂತ ಹೇಳಿದಾಗ ವ್ಯಕ್ತಿಯ ಪ್ರಮಾಣ ಆಗಲಿಲ್ಲ. ಅವನು ಏನಾಗಿ ಪ್ರಮಾಣ ಆಗ್ತಾನೆ? ವಿತ್ ವರ್ಚಿ ಆಫ್ ಹಿಸ್ ಪೊಸಿಷನ್ ಆಗ್ತಾನೆ. ಆದ್ದರಿಂದ ವ್ಯಕ್ತಿ ಹೇಳಿದಾಗ ಆಗಲಿಲ್ಲ. ಉಳಿದವ್ರು ಎಷ್ಟೇ ಜನ ಮಾತ್ರ ವ್ಯಕ್ತಿಗಳಾಗ್ತಾರೆ, ಆದ್ದರಿಂದ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಹೇಳ್ತಾರೆ, ಮುಕ್ತಾಯ ಮಾಡ್ತಾರೆ. ಅಶೇಷ ಮಾನ ಮೇಯೈಕ ಸಾಕ್ಷಿಣೇ ಅಕ್ಷಯ ಮೂರ್ತಯೇ ಅಜೇಶ ಪುರುಹೂತೇಡ್ಯ ನಮೋ ನಾರಾಯಣಾಯತೆ. ನಮೋ ನಾರಾಯಣಾಯತೆ. ಏನೇನು ಶುರು ಮಾಡಿದರು? ಅಶೇಷ ಗುರು ಮೀಶೇಷಂ ನಾರಾಯಣ ಮನ ಶುರು ಮಾಡಿದರು. ಅಶೇಷ ಅದೇ ಶಬ್ದ ಇಟ್ಟು ಮುಂದುವರಿಸ್ತಾರೆ. ಅಶೇಷ ಮಾನ ಮೇಯ ಏಕ ಸಾಕ್ಷಿಣೇ ಅಕ್ಷಯ ಮೂರ್ತಯೇ ಅಜೇಶ ಪುರುಹೂತೇಡ್ಯ ನಮಃ ನಾರಾಯಣಾಯ ತೇ. ಅಶೇಷ ಮಾನ ಮೇಯ ಏಕ ಸಾಕ್ಷಿಣೆ. ಏಕ ಸದಾಗಮೈಕಂ ವಿಜ್ಞೇಯಂ ಇದ್ದ ಹಾಗೆ. ಅಶೇಷ ಮಾನೈಕ ಸಾಕ್ಷಿಣೆ, ಅಶೇಷ ಮೇಯೈಕ ಸಾಕ್ಷಿಣೆ. ಅಶೇಷ ಮಾನ, ಅಶೇಷ ಮೇಯ ಎಲ್ಲದಕ್ಕೂ ಸಾಕ್ಷಿಯಾಗಿರೋದು ಯಾರು ಅಂದರೆ ಪರಮಾತ್ಮ. ಅಕ್ಷಯ ಮೂರ್ತಯೇ. ಅಕ್ಷಯ ಮೂರ್ತಯೇ. ಮೂರ್ತಿ ಅಂದರೆ ಆಕಾರ, ದೇಹ. ದೇವರಿದ್ದ ಕ್ಷಯಮೂರ್ತಿ ಅಲ್ಲ, ಅಕ್ಷಯ ಮೂರ್ತಿ. ಯಾಕೆ? ಅಪ್ರಾಕೃತ ಜ್ಞಾನಾನಂದಮಯ. ಏನಾಗೋದಿಲ್ಲ ಅದು? ಎಂದು ನಾಶ ಆಗೋದೇ. ಅಕ್ಷಯ ಮೂರ್ತಯೇ. ಎಲ್ಲ ಜೀವರು ಅಕ್ಷಯ ಮೂರ್ತಿಗಳೇ. ಆದರೆ ಹೊರಗಿನ ದೇಹ ಹೋಗ್ಬಿಡುತ್ತೆ. ಅವರು ದೇವರಿಗೆ ಹೊರಗಿನ ದೇಹ ಅಂತ ಇಲ್ಲ, ಲಿಂಗ ದೇಹ ಇಲ್ಲ, ಹೊರಗಿನ ದೇಹ. ದೇವರಿಗೆ ಒಂದೇ ದೇಹ, ನಮಗೆ 4 ದೇಹ. ಖುಷಿಯಾಗುತ್ತೆ 4 ದೇಹ ಅಂತ ಆಗಿಬಿಟ್ರೆ. 4 ದೇಹ ಎಂಥದ್ದು? 3 ಬೇಡವಾದವೆಲ್ಲ ಅನ್ವಾಂಟೆಡ್ ದೇಹಗಳು ಇರಬಾರ್ದವು. ದೇವರಿಗಿರೋದು ಸ್ಪೆಕ್ಸ್ ಹಾಕೊಂಡಿದ್ದಾರೆ ರೀ, 4 ಕಣ್ಣು ಅಂತ ಕೇಳಿದರೆ ಕಣ್ಣು ಸರಿ ಇಲ್ಲ ಅಂತ ಅರ್ಥ. 4 ಕಣ್ಣು ಅಂತೇಳಿ ಕಣ್ಣು ಸರಿ ಇಲ್ಲ. ಅಂದರೆ 4 ದೇಹಗಳಿರೋದು ವರ್ಚುವಲ್. ಅದು ಕರ್ಣನಿಗೆ ಕವಚಕುಂಡಲಿ ಇತ್ತು, ಹುಟ್ಟುತ್ತಾನೆ, ದೋಷ ಅದು. ಕೃಷ್ಣನಿಗೆ ಚಕ್ರಸಕ್ಕ ಇತ್ತು, ಗುಣ ಅದು. ಈಗ ಕರ್ಣ ನೋಡಿ ಅನಿಸುತ್ತಿದೆ, ಕರ್ಣನು ಪರವಾಗಿಲ್ಲ ಹಾಗೆ ಹುಟ್ಟುಬಿಟ್ಟಲ್ಲ ಅಂತ ಕೇಳಿದರೆ ಅಲ್ಲಿ ಹಸುರ ಇದ್ದದ್ದು ಸೂಚನೆ ಅದು. ಅವನ ಕರ್ಣಂದು ಅಲ್ಲ ಅದು. ಯಾರ್ದದು? ಶಾಸ್ತ್ರವನ್ನು ರಾಕ್ಷಸ ಒಳಗೆ ಸೇರಿದ್ದಕ್ಕೆ ಬಂದಿದ್ದು ಅಷ್ಟೇ. ಅದು ದೋಷ ಅದು. ಇದು ಕೃಷ್ಣನಿಗೆ ಸಹಜವಾಗಿ ಬಂದಿರೋ ತಂದೆ ಅದು, ತಂದಲ್ಲ ಕರ್ಣಂದು ಅದು. ಅದಕ್ಕೆ ದೋಷ, ಇದು ಗುಣ. ಅಶೇಷ ದೋಷ ದೂರಾಯ. ಅಶೇಷ ಮಾನ ಮೇಯ ಏಕ ಸಾಕ್ಷಿಣೇ ಅಕ್ಷಯ ಮೂರ್ತಿ. ಇದರಿಂದ ಏನು ಹೇಳಿದಾಗಾಯ್ತು? ಅಕ್ಷಯ ಮೂರ್ತಿ ಅಂತ ಹೇಳಿದರೆ
ದೇವರು ನಿರಾಕಾರ ಅಂತ ಹೇಳ್ತಾರಲ್ಲ ಅವ್ರು ಖಂಡನೆ ಮಾಡ್ತಿದ್ದಾರೆ. ದೇವರ ಮೂರ್ತಿ ಇದೆ, ಅಕ್ಷಯ ಮೂರ್ತಿ ಇದೆ ಅಂತ ಹೇಳಬೇಕೆ ಹೊರತು ನಿರಾಕಾರ ಅಂತ ಹೇಳಬಾರದು. ಗೊತ್ತಾಯ್ತಾ? ನಿರಾಕಾರ ಅಂತ ವಾಕ್ಯ ಇದ್ದರೆ ಈ ಅರ್ಥ, ನಮ್ಮಂಥ ದೇಹ ಇಲ್ಲ ಅಂತ ಅರ್ಥ ಮಾಡಬೇಕೆ ಹೊರತು ದೇಹನೇ ಇಲ್ಲ ಅಂತ ಅರ್ಥ ಮಾಡಿಕೊಡೋದು. ಅಜೇಶ ಪುರುಹೂತೇಡ್ಯ, ಅಜ ಈಶಾ ಪುರುಹೂತ ಏಡ್ಯ. ಅಜ ಅಜ ಎರಡು ರೀತಿ ಮಾಡುತ್ತೆ. ಅಜ ಮಹಾಲಕ್ಷ್ಮಿ, ಅಜ ಬ್ರಹ್ಮದೇವರು, ಇಬ್ಬರು ಬಂತದರಲ್ಲಿ. ಅಜ ಈಶಾ ಅಜೇಶ, ಪದ ಸ್ವಾರಸ್ಯ ಇರೋದೇ ಹಾಗೆ. ಅಜ ಈಶಾ ಅಂತ ಬಿಡಿಸ್ಲಿಕ್ಕೂ ಬರುತ್ತೆ, ಅಜ ಈಶಾ ಅಂತ ಬಿಡಿಸ್ಲಿಕ್ಕೂ ಬರುತ್ತೆ. ಅಜಾಯ ಈಶಃ ಅಜೇಶಃ, ಅಜಸ್ಯ ಈಶಃ ಅಜೇಶಃ. ಅಜಾಯ ಅಂತ ಹೇಳಿದರೆ ಮಹಾಲಕ್ಷ್ಮಿ, ಅಜಾಂ ಶುಕ್ಲಾಂ ಅಂಥೇಳಿ ಅಜ ಅಂತ ಮಹಾಲಕ್ಷ್ಮಿ ಹೆಸರಿದೆ. ಅದೇ ರೀತಿಯೇ ಬ್ರಹ್ಮದೇವರಿಗೆ ಅಜ ಅಂತ ಹೆಸರಿದೆ. ಅಜೇಶ ಪುರುಹೂತ. ಇನ್ನೊಂದು ಅರ್ಥ ಮಾಡಿದರೆ ಅಜ, ಅಜ ಅಂದರೆ ಯಾರು? ಲಕ್ಷ್ಮೀ ಮತ್ತು ಬ್ರಹ್ಮದೇವರು. ಈಶಾ ಅಂದರೆ ರುದ್ರದೇವರು, ಪುರುಹೂತ ಅಂದರೆ ಇಂದ್ರದೇವರು. ಅವರಿಂದ ಈಡ್ಯ, ಸ್ತುತ್ಯನಾದವನೇ, ರಮಾ ಬ್ರಹ್ಮಾದಿಗಳಿಂದ ಸ್ತುತ್ಯನಾದವನೇ. ನಾರಾಯಣಾಯ ತೇ ನಮಃ, ನಾರಾಯಣ ನಿನಗೆ ನಮಸ್ಕಾರ, ನಾರಾಯಣ ನಿನಗೆ ನಮಸ್ಕಾರ. ಇಲ್ಲಿ ಸಂಬೋಧನೆ ಮಾಡ್ತಾರೆ. ಮತ್ತು ನಾರಾಯಣ ಅಂಥೇಳಿ ಈ ರೀತಿ ಹೇಳ್ತೀವಿ, ಎರಡೂ ಹೇಳ್ತಾರೆ. ತೇ ಅಂತ ಯಾವಾಗ ಹೇಳಬೇಕು? ಯಾವಾಗಲೂ ಎದುರಿಗಿದ್ದವರಿಗೆ. ಸೊ ಆಚಾರ್ಯ ದೇವರು ಯಾವಾಗಲೂ ಕಾಣಿಸ್ತಾರೆ, ಆದ್ದರಿಂದ ತೇ ನಮಃ ಅಂತ ಹೇಳ್ತಾರೆ. ಯಾರು ಕಂಡು ನಮಸ್ತೆ ಅಂತ ಹೇಳೋದಿಲ್ಲ, ನಿಮಗೆ ನಮಸ್ಕಾರ, ಎದುರಿಗಿರ್ಬೇಕು ಅವರು. ಬೇರೆ ಕಡೆ ಇದ್ದಾಗ ನಮಸ್ತೆ ಅಲ್ಲ, ನಮಸ್ತಸ್ಮೈ, ಅವರಿಗೆ ನಮಸ್ಕಾರ ಅಂತ ಹೇಳಬೇಕು. ಇದು ಎದುರಿಗಿದ್ದವ್ರಿಗೆ ಮಾತ್ರ ನಿಮಗೆ ಅಂತ ಹೇಳೋದು. ಅದಕ್ಕೆ ಆಚಾರ್ಯ ದೇವರು ಯಾವಾಗಲೂ ಕಾಣಿಸ್ತಾರೆ, ಪ್ರಳಯ ಕಾಲದಲ್ಲೂ ಕಾಣಿಸೋದ್ರಿಂದ ತೇ ನಮಃ ಅಂತ ಹೇಳಿದರು. ಆದರೆ ಪೂರ್ತಿ ಕಾಣಿಸೋದಿಲ್ಲ, ಆದ್ದರಿಂದ ನಿನಗೆ ನಮಸ್ಕಾರ. ನಾರಾಯಣ ಅಂತ ಹೇಳಿದಾಗ ಅದಕ್ಕೂ ನಮಸ್ಕಾರ. ಪೂರ್ತಿ ಕಾಣೋದಿಲ್ಲ, ಕಂಡಿದ್ದಕ್ಕೆ ನಮಸ್ಕಾರ, ಕಾಣದೇ ಇರೋದಕ್ಕೂ ನಮಸ್ಕಾರ. ಎರಡು ಆಯ್ತಲ್ಲ, ಪರೋಕ್ಷ ಅಪರೋಕ್ಷ. ಗೊತ್ತಾಯ್ತಾ? ತನಗೆ ತಾನು ಪೂರ್ತಿ ಪ್ರತ್ಯಕ್ಷ ದೇವರು, ತನಗೊಂದೇ, ಇನ್ಯಾರಿಗೂ ಇಲ್ಲ. ಮಹಾಲಕ್ಷ್ಮಿಗೂ ಕೂಡ ಸಾಕಲ್ಯನ ಕಾಣೋದಿಲ್ಲ. ನಿಗಮತತೆಗಳು ಅತಿಕ್ರಮಿಸಿ ನೋಡ್ತಾರೆ ಹೊರತು ಟೋಟಲ್ ಅಲ್ಲ. ಟೋಟಲ್ ನೋಡೋದು ತಾನು ದೇವರು. ಆದ್ದರಿಂದ 100% ಅಲ್ಲಿ. ಉಳಿದವರಿಗೆಲ್ಲ ಎರಡು ಭಾಗ ಇದೆ. ಇವತ್ತು ಚಂದ್ರ ನಮಗೆ ಕಾಣಿಸ್ತಾನಲ್ಲ, ಹೇಗೆ ಗೊತ್ತಾ? ಚಂದ್ರ ಪೂರ್ತಿ ಕಾಣಿಸ್ತಾನೆ, ಆ ಸೈಡ್ ಕಾಣೋದಿಲ್ಲ ಚಂದ್ರ ನಮಗೆ. ಚಂದ್ರ ಹೀಗೆ ಮೂವ್ ಆಗೋದು, ಹೀಗೆ ಮೂವ್ ಆಗೋದ್ರಿಂದ ಆ ಸೈಡ್ ನಮಗೆ ಕಾಣಿಸೋದೇ ಇಲ್ಲ. ಯಾವಾಗಲೂ ಕಾಣಿಸೋದಿಲ್ಲ, ಪರ್ಮನೆಂಟಾಗಿ ಕಾಣಿಸೋದಿಲ್ಲ. ಈ ಕಡೆ ಮಾತ್ರ ಕಾಣಿಸೋದು ನಮಗೆ. ಅದು ದೇವ್ರು ಹಾಗೆ, ಆ ಕಡೆ ಕಾಣಿಸೋಲ್ಲ, ಈ ಕಡೆ. ಚಂದ್ರ ಅಥವಾ ರಾಮಚಂದ್ರ, ಈ ಒಂದು ಕಾಣೋ ಭಾಗ ಇದೆ, ಕಾಣದಿರೋ ಭಾಗ ಇದೆ. ಎರಡಕ್ಕೂ ನಮಸ್ಕಾರ ಅಂತ ಹೇಳೋದಕ್ಕೆ ನಾರಾಯಣಾಯ ಅಂತ ಹೇಳಿದರು, ತೇ ಅಂತಲೂ ಹೇಳಿದರು. ಅವನಿಗೆ ನಿನಗೆ ಎರಡು ಆಯ್ತಲ್ಲಿ. ಯಾರಿಗೆ? ಕಂಡಾಗ ಕಂಡಿದೆ, ಕಂಡೇ ಇಲ್ಲಲ್ಲ. ನಾವು ತೇ ಅಂತ ಹೇಳಿದರೆ ಅಷ್ಟೇ, ಅಷ್ಟೇ. ಇದ್ದಾರೆ ತಿಳ್ಕೊಂಡು ಹೇಳೋದು ಅಷ್ಟೇ. ಈ ಫೋನಲ್ಲಿ ಮಾತಾಡ್ತೀರಿ, ಅವ್ನು ರೆಸ್ಪಾಂಡೇ ಮಾಡ್ತಾ ಇಲ್ಲ. ತೇ ಇದ್ರೆ ತೇ ಇಲ್ಲ, ಇಲ್ಲ. ಅವನು ಕಂಡ್ರೆ ಆಗ ಕಾಡು. ಅವನು ಲಿಂಕ್ ಆದರೆ ಸರಿ. ನಮಗೆ ಲಿಂಕ್ ಆಗಬೇಕಲ್ಲ, ಫಸ್ಟು ಭಕ್ತಿಯಲ್ಲೇ ಲಿಂಕ್ ಮಾಡಬೇಕು. ಭಕ್ತಿ ಇದ್ದಾಗ ಹೇಳಿದ್ರೆ ಬರುತ್ತೆ. ಮಿಸ್ಸಿಂಗ್ ಮೈನಸ್ ಭಕ್ತಿ, ಎದುರಿಗಿದ್ರು ಅಷ್ಟೇ, ಬೇರೆ ಕಡೆ ಇದ್ದರೂ ಅಷ್ಟೇ. ಅದಕ್ಕೆ ನಾವು ಶ್ಲೋಕ ಹೇಳುವ ಏನಂತ ಹೇಳ್ತೀವಿ ಅಂದರೆ, ಆಚಾರ್ಯ ಹೀಗೆ ಹೇಳ್ತಾರೆ ಅಂತ ಹೇಳಬೇಕೆ ಹೊರತು ನಾವು ಹೇಳೋಕ್ಕಾಗಲ್ಲ. ಸಿಗ್ನೇಚರ್ ಭಾರಿ ಸುಲಭ, ಬಟ್ ಯಾರೋ ಮಾಡಿದರೆ ವೇಸ್ಟ್ ಆಗುತ್ತೆ. ಕಾಂಪಿಟೆಂಟ್ ಅಥಾರಿಟಿ ಮಾಡಬೇಕಾದ್ರೆ ಅವರಿಗೆ ಹೇಳೋ ಹಕ್ಕಿದೆ. ಅಶೇಷ ಮಾನಮೇಯೈಕ ರೂಪಿಣೆ ಸಾಕ್ಷಿಣೆ ಅಕ್ಷಯ ಮೂರ್ತಯೇ ಅಜೇಶ ಪುರುಹೂತೇಡ್ಯ ನಮೋ ನಾರಾಯಣಾಯತೆ ಅಂಥೇಳಿ ಕೃಷ್ಣಾರ್ಪಣ ಅಂತ ಹೇಳಿದರು. ಅಲ್ಲಿ ಪ್ರಮಾಣ ಲಕ್ಷಣ ಮುಗೀತು.